ಹೆಲೋ ಗಾಯ್ಸ್, ವೆಲ್ಕಮ್ ಟು ಹ್ಯಾಕ್ ಗುರುಕುಲ ಕನ್ನಡ. ಇವತ್ತು ನಾವು ಟರ್ಮೆಕ್ಸ್ನ ಹೆಂಗೆ ಇನ್ಸ್ಟಾಲ್ ಮಾಡೋದು ಮತ್ತು ಅದು ಬೇಸಿಕ್ ಕಮಾಂಡ್ಸ್ನ ತಿಳ್ಕೊಳ್ಳೋಣ ಹೆಂಗಂತ. ನಾವು ಫಸ್ಟ್ ಬಂದುಬಿಟ್ಟು F-Droid ಹೋಗಿ F-Droid ಅಂತ ಆ್ಯಪ್ ಬರುತ್ತೆ, ತೋರಿಸ್ತೀನಿ. ಇದು F-Droid ಅಂತ. ಇದನ್ನು ನೀವು ಕ್ರೋಮ್ ಒಳಗಡೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ ಮೇಲೆ ಪ್ಲೇಸ್ಟೋರಲ್ಲಿ ಯೂಸ್ ಮಾಡ್ಬೋದು, ಆದರೆ ಅಪ್ಡೇಟ್ ಬರ್ತಿರಲ್ಲ ಅದರೊಳಗೆ. ಸ್ವಲ್ಪ ಟರ್ಮೆಕ್ಸ್ ಅಂತ ಹೊಡೀರಿ. ಓಕೆ, ಟರ್ಮೆಕ್ಸ್ ಎಮ್ಯುಲೇಟರ್ ಅಂತ ಫಸ್ಟ್ ಅಂತ ಇದನ್ನು ಓಪನ್ ಮಾಡಿ ಇನ್ಸ್ಟಾಲ್ ಮಾಡಿ. ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡಿದರೆ ಲೈಕ್ ಅಪ್ಡೇಟ್ಸ್ ಎಲ್ಲ ಬರ್ತಿರಲ್ಲ, ಸ್ವಲ್ಪ ಪ್ಯಾಕೇಜಸ್ ಪ್ರಾಬ್ಲಮ್ ಆಗುತ್ತೆ, ಡೌನ್ಲೋಡ್ ಆಗೋಲ್ಲ. ಇದರೊಳಗೆ ಓಪನ್ ಮಾಡಿದ್ರೆ ನಿಮಗೆ ನ್ಯೂ ವರ್ಷನ್ಸ್ ಅಪ್ಡೇಟು ಸಿಗ್ತಾ ಇರುತ್ತೆ. ಇದರೊಳಗೆ ಅಪ್ಡೇಟ್ ಆಗಲಿ, ಇನ್ಸ್ಟಾಲ್. ಇನ್ಸ್ಟಾಲ್ ಎನಿಮಿ. ಓಕೆ, ಇನ್ಸ್ಟಾಲ್ ಆಗಿದೆ. ಇಲ್ಲಿ ಇನ್ಸ್ಟಾಲ್ ಆಗಿದೆ. ಈಗ ಓಪನ್ ಮಾಡುವ. ಹಲೋ ಕೊಡಿ. ಇಲ್ಲ ಇನ್ಸ್ಟಾಲ್ ಆಗಿದೆ. ಒಂದು ಸಲ ನೀವು ಬ್ಯಾಕ್ ಬಂದು ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಇನ್ಫೋ ಒಳಗೆ ಹೋಗಿ ಇಲ್ಲಿ ಪರ್ಮಿಷನ್ಸ್ ಇಲ್ಲಿ ಬಂದುಬಿಟ್ಟು ನೀವು ಸ್ಟೋರೇಜ್ ಆಕ್ಸೆಸ್ ಕೊಡಬೇಕು. ಓಕೆ, ಅಷ್ಟೇ. ನೆಕ್ಸ್ಟು ಆ್ಯಪ್ ಓಪನ್ ಮಾಡಿ. ಇವಾಗ ನಾವು ನೋಡೋಣ ಟರ್ಮೆಕ್ಸ್ ಅಂದರೆ ಏನು ಅಂತ. ಟರ್ಮೆಕ್ಸ್ ಅಂದರೆ ಏನು ಅಂತ ನೋಡೋಣ. ಟರ್ಮೆಕ್ಸ್ ಅಂದರೆ ಇದೊಂದು ಟರ್ಮಿನಲ್ ಅಂತ. ಟರ್ಮಿನಲ್ ಈಗ ನಾವು ಖಾಲಿ ಲಿನಕ್ಸ್ನ ಯೂಸ್ ಮಾಡ್ತೀವಿ ಸಿಸ್ಟಮ್ನಾಗೆ, ಆ ಥರ ಮೊಬೈಲಲ್ಲಿ ಟರ್ಮಿನಲ್ಲಿ ಏನಾಗುತ್ತೆ ಅಂದರೆ ನಾವು ಓನ್ಲಿ ಕಮಾಂಡ್ಸ್ ಮೂಲಕ ನಾವು ರನ್ ಮಾಡೋದು. ಈಗ ಎರಡು ಇಂಟರ್ಫೇಸ್ ಬರುತ್ತೆ. ಒಂದು GUI ಅಂತ, ಹಂಗಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ. ಈಗ ನಾವು ನಾರ್ಮಲಿ ನಾವು ಯಾವ್ದಾರು ಆ್ಯಪ್ಸ್ ಆಗಿರ್ಬೋದು, ಏನಾರು ಓಪನ್ ಮಾಡಿದ್ರೆ ನಮ್ಮ ಕಣ್ಣಿಗೆ ಕಾಣುತ್ತೆ. ಈಗ ಇಂಟು ಬಟನ್ನು ಅಥವಾ ಏನಾರ ಈಗ ಒಟ್ಟು ಈಗ ಏನಾರ ಒಂದು ಅಮೆಝಾನ್ ಆಗಿರಲಿ, ನೆಟ್ಫ್ಲಿಕ್ಸ್ ಆಗಿರಲಿ, ನಮಗೆ ಬಟನ್ಸ್ ಕಾಣುತ್ತೆ, ಬಟನ್ಸ್ ಒತ್ತೋದು. ಓಕೆನಾ. ಆದರೆ ಇದು ಏನಾಯ್ತು, ಇದು CLI ಅಲ್ಲಿ ಬರುತ್ತೆ, ಕಮಾಂಡ್ ಲೈನ್ ಅಂತ. ಕಮಾಂಡ್ ಲೈನ್ ಇಂಟರ್ಫೇಸಲ್ಲಿ ಬರುತ್ತೆ ಇದು ಟರ್ಮಿನಲ್. ಅವೆಲ್ಲ ಇದರೊಳಗೆ ಬಟನ್ಸು ಏನಿರಲ್ಲ. ನೀವು ಬ್ಯಾಕ್ ಹೋಗ್ಬೇಕಂದ್ರೂ ಕಮಾಂಡು. ಈಗ ನೀವು ಫೈಲು ಮ್ಯಾನೇಜರ್ ಓಪನ್ ಮಾಡಿದ್ದೀರಾ, ಅಲ್ಲಿ ಬ್ಯಾಕ್ ಆಪ್ಷನ್ ಇರುತ್ತೆ, ಅದು ಒತ್ತಿದರೆ ಬ್ಯಾಕ್ ಹೋಗ್ತೀರಾ. ಫಾರ್ವರ್ಡ್ ಒತ್ತಿದರೆ ಫಾರ್ವರ್ಡ್ ಹೋಗ್ತೀರಾ. ಫೋಲ್ಡರ್ ಒತ್ತಿದರೆ ಫೋಲ್ಡ್ರ್ ಒಳಗೆ ಹೋಗ್ತೀರಾ. ಆದರೆ ಟರ್ಮಿನಲಲ್ಲಿ ಬಂದುಬಿಟ್ಟು ಆ ಥರ ಬರೋಲ್ಲ. ನೀವು ಫೋಲ್ಡ್ರ್ ಒಳಗೆ ಹೋಗ್ಬೇಕಂದ್ರೂ ಕಮಾಂಡ್ ಹಾಕಬೇಕು, ಫೋಲ್ಡರಿಂದ ಹೊರಗೆ ಬರಬೇಕಂದ್ರೂ ಕಮಾಂಡ್ ಹಾಕಬೇಕು. ಬಟ್ ಎಲ್ಲದಕ್ಕೂ ಕಮಾಂಡ್ ಮೇಲ್ಗಡೆನೇ ವರ್ಕ್ ಆಗೋದು ಟರ್ಮಿನಲ್ ಅಂದರೆ. ಇವಾಗ ಬಂದುಬಿಟ್ಟು ನಾವು ಫಸ್ಟು ಇದನ್ನು ಅಪ್ಡೇಟ್ ಮಾಡುವ. ಅಪ್ಡೇಟ್ ಕಮಾಂಡ್ ಬಂದುಬಿಟ್ಟು APT ಅಪ್ಡೇಟ್. ಅಪ್ಡೇಟ್ ಅಂತ ಕೊಟ್ಟು ನಾವು ಈ ಬಟನ್ ಎಂಟರ್ ಕೊಟ್ಬಿಟ್ರೆ ಅಪ್ಡೇಟ್ ಆಗುತ್ತೆ. ನಾವಿಲ್ಲಿ ಏನು ಮಾಡೋಣ ಅಂತ ಸ್ವಲ್ಪ ಚೇಂಜಸ್ಸು ಇದು ಯೂಸ್ ಮಾಡಿ Y ಆ್ಯಪ್ನ Y ಅಂದರೆ ಎಸ್ ಅಂತ. ಓಕೆನಾ. ಎಂಟರ್ ಕೊಟ್ಟರೆ ಅಪ್ಡೇಟ್ ಆಗುತ್ತೆ ಪ್ಯಾಕೇಜಸ್ ಎಲ್ಲ. ಓಕೆ, ಅಪ್ಡೇಟ್ ಆಯಿತು. ಈಗ ನೆಕ್ಸ್ಟು ಮೇಲ್ಗಡೆ ಯಾರೋ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿದ್ರೆ ಇದ್ರದ್ದು ನೆಕ್ಸ್ಟ್ ಏನು ಯೂಸ್ ಮಾಡಿದ್ವಲ್ಲ ಅದು ಬಂದುಬಿಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅಪ್ಗ್ರೇಡ್, ಸೇಮ್ YS ಅಂತ. ಇದು ಸ್ವಲ್ಪ ಟೈಮ್ ಇರುತ್ತೆ, ಫಸ್ಟ್ ಟೈಮ್ ಆಗುವಾಗ ವೆಯ್ಟ್ ಮಾಡೋಣ. ಓಕೆ, ಕಂಪ್ಲೀಟ್ ಆಗಿದೆ ಟಾಸ್ಕು. ಈಗ ನೆಕ್ಸ್ಟ್ ಬಂದುಬಿಟ್ಟು ನಮ್ಮದೆಲ್ಲ ಪ್ಯಾಕೇಜಸ್ ಎಲ್ಲ ಏನೇನಿದೆಯಲ್ಲ ಎಲ್ಲ ಅಪ್ಡೇಟ್ ಆಗಿದೆ. ಈಗ ಬಂದುಬಿಟ್ಟು ನಾವು ಎಸೆನ್ಷಿಯಲ್ ಪ್ಯಾಕೇಜಸ್, ಏನೇನು ಪ್ಯಾಕೇಜಸ್ ಬೇಕು ನಮಗೆ ನೆಕ್ಸ್ಟ್ ವರ್ಕ್ ಮಾಡೋದಕ್ಕೆ, ಕಮಾಂಡ್ಸಿಗೆ, ಅದಕ್ಕೆಲ್ಲ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ನಾವು ಬಂದುಬಿಟ್ಟು ನಾವು ಫಸ್ಟಿಗೆ ಪ್ಯಾಕೇಜ್ ಬಂದುಬಿಟ್ಟು PKG ಇನ್ಸ್ಟಾಲ್ ಗಿಟ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಇದರಿಂದ ಏನು ಯೂಸ್ ಅಂದರೆ ನಾವು ಗಿಟ್ಟಬಲ್ಲಿ ಲಿಂಕ್ಸಿಂದ ಎಲ್ಲ ಡೈರೆಕ್ಟ್ರಿ ರೆಪೋಸಿಟ್ರಿನ ಕ್ಲೋನ್ ಮಾಡ್ಕೋಬೋದು ನಮ್ಮ ಫೋನಿಗೆ. ನೆಕ್ಸ್ಟ್ ಬಂದುಬಿಟ್ಟು ಪೈಥಾನ್ನ ಇನ್ಸ್ಟಾಲ್ ಮಾಡೋಣ.
ಓಕೆ, ಪೈಥಾನ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ನ್ಯಾನೋ ಅಂತ ಬರುತ್ತೆ ಕಮಾಂಡು. ನ್ಯಾನೋ VIM ಅಂತ ಬರುತ್ತೆ. ಅವೆರಡು ನಾವು ಟರ್ಮಿನಲ್ ಒಳಗಡೆ ಟೆಕ್ಸ್ಟ್ ಎಡಿಟ್ ಮಾಡೋದಕ್ಕೆ ಅಥವಾ ಏನಾರು ಸ್ಕ್ರಿಪ್ಟ್ ಬರೆಯೋದಕ್ಕೆ ಯೂಸ್ ಮಾಡ್ಕೋಬೋದು. ಈಗ ಬಂದುಬಿಟ್ಟು PKG ಇನ್ಸ್ಟಾಲ್ NANO ನ್ಯಾನೋ Y. ಓಕೆ, ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಕರ್ಲ್ ಯೂಸ್ ಮಾಡೋಣ. ಇದು ಏನು ಮಾಡುತ್ತೆ ಅಂದರೆ, ಕರ್ಲು ಇಂಟರ್ನೆಟ್ಟಲ್ಲಿ ಡಾಟಾ ಇರುತ್ತಲ್ಲ ಅದನ್ನು ಫೆಚ್ ಮಾಡೋದಕ್ಕೆ ಕರ್ಲ್ ಯೂಸ್ ಮಾಡ್ತೀವಿ ನಾವು. PKG ಇನ್ಸ್ಟಾಲ್ ಕರ್ಲ್ YS ಅಂದರೆ. ಓಕೆ, ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು wget ಇನ್ಸ್ಟಾಲ್ ಮಾಡೋಣ. wget ಏನು ಮಾಡುತ್ತೆ ಅಂದರೆ ಫೈಲ್ಸ್ನ ಡೌನ್ಲೋಡ್ ಮಾಡುತ್ತೆ. ನಾವೇನೇನು ಫೆಚ್ ಮಾಡಿರ್ತೀವಲ್ಲ ಅದನ್ನು ಫೈಲ್ಸ್ನ ಡೌನ್ಲೋಡ್ ಮಾಡುತ್ತೆ. PKG ಇನ್ಸ್ಟಾಲ್ wget SY ಅಂದರೆ. ಓಕೆ, ಈಗ ಎಲ್ಲ ಕ್ಲಿಯರ್ ಇದು ಆಗಿದೆ. ನಮಗೆ ಬೇಸಿಕ್ ಏನೇನು ಬೇಕು ಪ್ಯಾಕೇಜಸ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ಕ್ಲಿಯರ್ ಅಂತ ಕಮಾಂಡ್ ಯೂಸ್ ಮಾಡಿದರೆ ಇಲ್ಲಿ ಏನು ಅನ್ನೆಸೆಸರೀಸು ಇಲ್ಲಿ ಸ್ವಲ್ಪ ಭಾಳ ಇದೆಯಲ್ಲ ಅದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಕ್ಲೀನ್ ಆಗಿದೆ ನೋಡಿ, ಏನೂ ಇಲ್ಲ ಮೇಲೆ ಕೆಳಗೆ. ಈಗ ಬಂದುಬಿಟ್ಟು ನಾವು ಕಮಾಂಡ್ಸಿಗೆ ಬರೋಣ. ನೆಕ್ಸ್ಟು ಇನ್ನೊಂದು ಪರ್ಮಿಷನ್ ಇದೆ ನಿಮಗೆ. ಮೊಬೈಲ್ ಒಳಗೆ SD ಕಾರ್ಡ್ ಇರ್ಬೋದು ಅಥವಾ ಏನಾರು ಸ್ಟೋರೇಜ್, ಮೊಬೈಲ್ ಸ್ಟೋರೇಜಿನ ನೀವು ಇದು ಡೈರೆಕ್ಟ್ ಆ್ಯಕ್ಸೆಸ್ ತೊಗೋಬೇಕಂದ್ರೆ LS ಅಂದರೆ ನಾವು ಲಿಸ್ಟ್ ಮಾಡೋದು ಕಮಾಂಡ್. ಈಗೇನು ತೋರಿಸ್ತಾ ಇಲ್ಲಲ್ಲ ಇಲ್ಲಿ. ಈಗ ನಾನು ಏನು ಮಾಡ್ತೀನಿ ಅಂದರೆ ಟರ್ಮೆಕ್ಸ್ -setup ಸ್ಟೋರೇಜ್ ಈ ಕಮಾಂಡ್ ಹಾಕ್ತೀನಿ. ಓಕೆ, ಡನ್. ಈಗ ನೋಡಿ ಸ್ಟೋರೇಜ್ ಶೋ ಆಗ್ತಾಯಿದೆ ಆಪ್ಷನ್. ಇಲ್ಲಿ ಫಸ್ಟಿಗೆ LS ಹೊಡೆದೆ. LS ಅಂದರೆ ಲಿಸ್ಟ್ ಮಾಡೋದು. ಏನೇನೀಗ ಕರೆಂಟ್ ಡೈರೆಕ್ಟ್ರಿ ಅಂದರೆ ಫೋಲ್ಡರ್. ಓಕೆನಾ, ಡೈರೆಕ್ಟಿನ ಪದ ನಾನು ಎಲ್ಲೆಲ್ಲಿ ಯೂಸ್ ಮಾಡ್ತೀನಿ ಅವೆಲ್ಲ ಫೋಲ್ಡರ್ ಅಂತ ಕನ್ಸಿಡರ್ ಮಾಡಿ. ಟರ್ಮಿನಲ್ ಭಾಷೆ ಆಗಿರ್ಬೋದು. ಇದು ಆ್ಯಕ್ಚುಲಿ ಈಗ ನಾವು ಲಿನಕ್ಸ್ ಯೂಸ್ ಮಾಡಿದರೆ ಅದರೊಳಗೆಲ್ಲ ನಾವು ಫೋಲ್ಡರ್ ಅನ್ನಲ್ಲ, ವಿಂಡೋಸ್ ಒಳಗೆ ಫೋಲ್ಡರ್ಸ್ ಅಂತೀವಿ, ಇದರೊಳಗೆಲ್ಲ ನಾವು ಡೈರೆಕ್ಟರೀಸ್ ಅಂತೀವಿ. ಓಕೆನಾ. ಈಗ ನೋಡಿ ನಾವು ಟರ್ಮೆಕ್ಸ್ ಸೆಟಪ್ ಸ್ಟೋರೇಜ್ ಅಂತ ಹಾಕಿದೆ. ಈ ಕಮಾಂಡು ಹಾಕಿದ ತಕ್ಷಣ ನನಗೆ ಸ್ಟೋರೇಜ್ ಶೋ ಆಗ್ತಾಯಿದೆ. ಈಗ ನನ್ನ ಫೋನ್ ಸ್ಟೋರೇಜ್ನ ನಾನು ಆ್ಯಕ್ಸೆಸ್ ಮಾಡ್ಬೋದು. ಮುಂಚೆ ಬರ್ತಿದ್ದಿಲ್ಲ. ನಾನು ಇನ್ಫೋ ಒಳಗೆ ಪರ್ಮಿಷನ್ ಕೊಟ್ಟಿದ್ದೆ ಸ್ಟೋರೇಜಿಗೆ, ಆದರೆ ಸ್ಟೋರೇಜ್ ಶೋ ಆಗ್ತಿದ್ದಿಲ್ಲ. ಈ ಕಮಾಂಡಿಂದ ನಿಮ್ಮ ಸ್ಟೋರೇಜ್ನ ಶೋ ಆಗುತ್ತೆ. ಈಗ ಇದನ್ನು ಕ್ಲಿಯರ್ ಮಾಡಿಬಿಟ್ಟು ಈಗ ನಾವು ನೆಕ್ಸ್ಟ್ ಬಂದುಬಿಟ್ಟು ಬೇಸಿಕ್ ಕಮಾಂಡ್ಸ್ನ ನೋಡ್ಕೊಳ್ಳೋಣ ಏನೇನಿದೆ ಅಂತ. ಅಪ್ಡೇಟ್ ಆಗಿದೆ, ಅಪ್ಗ್ರೇಡ್ ಆಗಿದೆ, ಓಕೆ, ಇನ್ಸ್ಟಾಲ್ ಆಗಿದೆ. ಈಗ ಇನ್ನೊಂದು ನೋಡೋಣ. PKG ಅಂದರೆ ಪ್ಯಾಕೇಜ್. ಓಕೆನಾ. ಈಗ ಪ್ಯಾಕೇಜ್ ಇನ್ಸ್ಟಾಲ್ ಅಂತ ಗೊತ್ತು, ಇಲ್ಲಿ ತನಕ ಗೊತ್ತು ನಮಗೆ. ಈಗ ಮುಂದ್ಗಡೆ ಏನಂದರೆ PKG ಇನ್ಸ್ಟಾಲ್ ಪೈಥಾನ್ ಮಾಡಿದ್ವಿ, wget ಮಾಡಿದ್ವಿ, ಕರ್ಲ್ ಮಾಡಿದ್ವಿ, ಎಕ್ಸೆಟ್ರಾ ಮಾಡಿದ್ವಿ. ಓಕೆನಾ. ಈಗ ನನಗೆ ಪೈಥಾನ್ ಒಳಗಡೆ ಮತ್ತೆ ಪೈಥಾನ್ 2, ಪೈಥಾನ್ 3 ಅಂತ ಬರುತ್ತೆ. ಈಗ ನನಗೆ ಒಂದೊಂದು ಸಲ ನನಗೆ ಆ ಪ್ಯಾಕೇಜು ಯಾವ್ದಾರು ಒಂದು ಸ್ಕ್ರಿಪ್ಟ್ ರನ್ ಮಾಡ್ತಾಯಿದ್ದೀನಿ. ಆ ಟೈಮ್ದಾಗ ಹೇಳುತ್ತೆ ನಿನ್ನ ಹತ್ರ ಈ ಪ್ಯಾಕೇಜ್ ಇಲ್ಲ, ನೀನು ಇದನ್ನು ಇನ್ಸ್ಟಾಲ್ ಮಾಡ್ಕೊ ಅಂತ. ಅವಾಗ ಹೆಂಗೆ ಇನ್ಸ್ಟಾಲ್ ಮಾಡ್ಕೊತೀರಾ? ಆವಾಗ ನೀವು PKG ಇನ್ಸ್ಟಾಲ್ ಅಂತ ಕೊಟ್ಬಿಟ್ಟು ಅದ್ರ ಮುಂದ್ಗಡೆ ಅದು ಯಾವ ಪ್ಯಾಕೇಜ್ ಇಲ್ಲ ನಿಮ್ಮ ಹತ್ರ ಅಂತ ಹೇಳುತ್ತಾ ಅದನ್ನು ಕಾಪಿ ಮಾಡ್ಕೊಳ್ಳಿ. ಈಗ ಪೈಥಾನ್ 2 ಇಲ್ಲ ಅಂತ ಅಂತು ನನ್ನ ಹತ್ರ. ಈಗ ಪೈಥಾನ್ 2 ಇಲ್ಲ ಅಂದರೆ ಪೈಥಾನ್ 2 ಅಂತ ಹಾಕಿ. ಪೈಥಾನ್ 2 ನಿಮ್ಮ ಫೋನಲ್ಲಿ ಇಲ್ಲ ಅಂದರೆ ಈ ಥರ ಡೌನ್ಲೋಡ್ ಆಗುತ್ತೆ. ನಿಮ್ಮ ಫೋನ್ ಹತ್ರ ಮುಂಚೆನೇ ಇದ್ದರೆ ಅದು ಅಪ್ಡೇಟ್ ಆಗುತ್ತೆ. ಓಕೆನಾ. ಇದು ಡೌನ್ಲೋಡ್ ಆಗಿ ನೆಕ್ಸ್ಟ್ ಹೋಗೋಣ ಮುಂದೆ ನೆಕ್ಸ್ಟ್ ಕಮಾಂಡಿಗೆ. ಈಗ ಇಲ್ಲಿ ಒಂದು ಜಾಗದಲ್ಲಿ ಪಿಪ್ ಅಂತ ಇದೆಯಲ್ಲ, ಇದು ಪೈಥಾನ್ ಪ್ಯಾಕೇಜ್. ಇದು ಪೈಥಾನ್ ರಿಲೇಟೆಡಲ್ಲೇ ಬರುತ್ತೆ, PIP. ಓಕೆ, ಅಪ್ಡೇಟ್ ಆಗಿದೆ. ಓಕೆ, ಎಲ್ಲ ಕ್ಲಿಯರ್ ಆಗಿದೆ. ಈಗ ಬಂದುಬಿಟ್ಟು ಫುಲ್ ನಾವು ಫೈಲು ಮತ್ತು ಡೈರೆಕ್ಟ್ರಿ ಕಮಾಂಡ್ಸ್ಗಳು ಬರುತ್ತೆ, ಅದನ್ನ ನೋಡೋಣ ಏನೇನಿದೆ ಅಂತ. ಫೈಲ್ ಮತ್ತು ಡೈರೆಕ್ಟ್ರೀಸ್ ಒಳಗಡೆ ಫೈಲ್ ಆ್ಯಂಡ್ ಡೈರೆಕ್ಟ್ರಿ ಕಮಾಂಡ್ ಅಂತ. ಇದ್ರೊಳಗೆ ಬಂದುಬಿಟ್ಟು LS ಅಂದರೆ ಫೈಲ್ನ ಲಿಸ್ಟ್ ಆಗುತ್ತೆ. ಫೈಲು ಮತ್ತು ಡೈರೆಕ್ಟ್ರಿಗಳು ಪಟ್ಟಿ ಲಿಸ್ಟ್ ಮಾಡುತ್ತೆ ಯಾವ್ಯಾವ ಇದ್ದಾವೆ ಅಂತ. ಈಗ ಒಂದು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೋಣ. ಓಕೆನಾ. ಫೋಲ್ಡರ್ ಕ್ರಿಯೇಟ್ ಮಾಡೋದಕ್ಕೆ MKDIR ಹಂಗಂದರೆ ಮೇಕ್ ಡೈರೆಕ್ಟ್ರಿ ಅಂತ. ಹಂಗಂದರೆ ಡೈರೆಕ್ಟ್ರಿ ಅಂದರೆ ಫೋಲ್ಡರ್. ಓಕೆನಾ. ಮೇಕ್ ಅಂದರೆ ಮಾಡುವುದು, ಡೈರೆಕ್ಟ್ರಿ ಮಾಡುವುದು, ಒಂದು ಹೊಸ ಡೈರೆಕ್ಟ್ರಿ ರಚಿಸುವುದು. ಓಕೆನಾ. MKDIR ಒಂದು ಏನೋ ಒಂದು ಫೋಲ್ಡರ್ ಹೆಸರು. ಇದು ಮುಂದ್ಗಡೆ ಒಂದು ಸ್ಪೇಸ್ ಬಿಡಿ. MKDIR ಆದಮೇಲೆ ಒಂದು ಸ್ಪೇಸ್ ಬಿಡೋದು. ಬಿಟ್ಟ ಮೇಲ್ಗಡೆ ಒಂದು ಡೈರೆಕ್ಟ್ರು ಏನು ಕೊಡೋಣ, ಹ್ಯಾಕ್ ಗುರುಕುಲ್ HGK ಅಂತ ಕೊಡೋಣ. ಓಕೆನಾ. ಹ್ಯಾಕ್ ಗುರುಕುಲ್ ಕನ್ನಡ ಅಂತ ಎಂಟ್ರಿ ಕೊಡೋಣ. ಈಗ ನೀವು ಲಿಸ್ಟ್ ಮಾಡಿ. LS ಅಂದರೆ ಲಿಸ್ಟ್ ಮಾಡೋದು.
ಫೈಲು ಡೈರೆಕ್ಟ್ರಿ ಒಳಗಡೆ ಏನೇನಿದೆ ಅಂತ ನೋಡೋದಕ್ಕೆ LS ಯೂಸ್ ಮಾಡಿದ್ವಿ, ಲಿಸ್ಟ್. ಓಕೆ, ಈಗ ಸ್ಟೋರೇಜ್ ಒಂದು ಇತ್ತು ಹೌದಾ, ಈ ಸ್ಟೋರೇಜ್ ಜೊತೆಗೆ HGK ಅಂತ. ಓಕೆ, ಈಗ ಮೇಲ್ ಮಾಡಿದ್ವಿ, ಇಲ್ಲಿ ಮಾಡಿದ್ವಲ್ಲ, ಅದು ಇಲ್ಲಿ ಶೋ ಆಗ್ತಾಯಿದೆ. ನೆಕ್ಸ್ಟ್ ಬಂದುಬಿಟ್ಟು LS ಅಂತ ಕೊಡೋಣ. ಓಕೆ, ಶೋ ಆಗ್ತಿದ್ದೀನ. ಈಗ ಏನು ಮಾಡೋಣ ಅಂದರೆ CD ಯೂಸ್ ಮಾಡೋಣ. CD ಅಂದರೆ ಏನು ಮಾಡುತ್ತೆ ಅಂದರೆ ಚೇಂಜಸ್ ದ ಡೈರೆಕ್ಟ್ರಿ. ಹಂಗಂದರೆ ಡೈರೆಕ್ಟ್ರಿ ಅಂದರೆ ಫೋಲ್ಡರ್. ಓಕೆನಾ, ಈಗ ನಾವು ಯಾವ ಫೋಲ್ಡ್ರಲ್ಲಿದ್ದೀವಿ, ಈಗ ಫೋಲ್ಡರ್ ನೋಡೋದು ಹೇಳ್ಕೊಡ್ತೀನಿ ನಾನು. PWD ಅಂತ ಬರುತ್ತೆ. ಓಕೆ, ವೇಟ್, PWD ಇದು ಏನು ಮಾಡುತ್ತೆ ಅಂದರೆ ಪ್ರಿಂಟ್ಸ್ ದ ಕರೆಕ್ಟ್ ಡೈರೆಕ್ಟ್ರಿ. ಹಂಗಂದರೆ ಈಗ ಸದ್ಯದ ಈಗ ಯಾವ ಡೈರೆಕ್ಟ್ರಿ ಒಳಗಿದ್ದೀನಲ್ಲ ಅದರದ್ದು ಅಡ್ರೆಸ್ ಆಗಿರ್ಬೋದು, ಕನ್ನಡದಾಗ ಏನಂತಾರೆ, ಹಿಂದಿ ಒಳಗೆ ಪತ ಅಂತಾರೆ. ಓಕೆ, ಈಗ ಅಡ್ರೆಸ್ ಆಗಿರ್ಬೋದು, ಕರೆಂಟ್ ಅಡ್ರೆಸ್ ಒಳಗೆ ಯಾವುದ್ರಾಗಿದ್ದೀನಿ ಅಂತ ಇಲ್ಲಿ ಗೊತ್ತಾಗುತ್ತೆ. PWD ಅಂತ ಕೊಟ್ಟರೆ ಪ್ರೆಸೆಂಟ್ ಡೈರೆಕ್ಟ್ರಿ, ಈಗ ಯಾವ್ದು ಕರೆಂಟ್ ಡೈರೆಕ್ಟ್ರಿ ಒಳಗಡೆ ಇದೀನಲ್ಲ ಅದು ತೋರಿಸುತ್ತೆ. ಈಗ ಬಂದುಬಿಟ್ಟು ನಾನು ಡಾಟಾ com.termx ಅದರೊಳಗೆ ಫೈಲ್ಸ್ ಒಳಗೆ ಹೋಮ್ ಒಳಗಡೆ ಇದ್ದೀನಿ. ಈಗ ಹೋಮ್ ಒಳಗೆ ಇದ್ದೀನಲ್ಲ, ಇದು ನಾನು ಹೋಮಿಂದ ಈ ಫೋಲ್ಡರ್ ಒಳಗೆ ಹೋಗ್ಬೇಕು, HGK ಅನ್ನೋದ್ರಲ್ಲಿ. ಹೆಂಗೆ ಹೋಗೋದು, ಈಗ CD ಅಂತ ಕೊಡಿ. CD ಅಂದರೆ ಚೇಂಜ್ ಡೈರೆಕ್ಟ್ರಿ ಹೇಳಿದೆ ನಾನು. CD ಅಂತ ಕೊಟ್ಟು ಈ ಹೆಸರನ್ನ ಇಲ್ಲಿ ಹಾಕ್ಬೇಕು. ಒಂದು ನೀವು ಇದನ್ನು ಒತ್ತಿಡ್ಕೊಂಡ್ರೆ ವೇಟ್, ಕಾಪಿ ಆಗುತ್ತೆ, ಸ್ವಲ್ಪ ಎಡ್ಜಲ್ಲಿದೆ ಅಂತ ಆಗ್ತಾಯಿಲ್ಲ, ಅದು ತೋರಿಸ್ಬಿಡ್ತೀನಿ. ಒಂದು ನೀವು ಕಾಪಿ ಮಾಡಿ ಎಲ್ಲರ ಪ್ರೆಸ್ ಮಾಡಿ, ಈ ಕಡೆಗೆ ಪ್ರೆಸ್ ಮಾಡಿ ನೀವು ಪೇಸ್ಟ್ ಅಂದ್ರೆ ಪೇಸ್ಟ್ ಆಗುತ್ತೆ ಅಲ್ಲೇ. ಓಕೆನಾ, ಹಂಗೂ ಮಾಡ್ಬೋದು. ಉದ್ದಕ್ಕೆ ಏನಾರ ನಿಮಗೆ ಟೈಪ್ ಮಾಡೋಕ್ಕಾಗಲಿಲ್ಲ ಅಂದರೆ ಹಾಕಿ ಎಂಟರ್ ಕೊಡಿ. ಇಲ್ಲಿ ನೋಡಿ, ಈಗ ನೀವು ಬಂದುಬಿಟ್ಟು ಗ್ರೀನ್ ಕಲರಲ್ಲಿ ಬಂತು. ಈ HGK ಡೈರೆಕ್ಟ್ರಿ ಅಥವಾ ಫೋಲ್ಡರ್ ಅದ್ರೊಳಗಡೆ ಹೋಗಿದ್ದೀರಾ ನೀವೀಗ. ಈಗ ನೀವೇನಾರ ಲಿಸ್ಟ್ ಮಾಡಿದರೆ ಇದರೊಳಗಡೆ ಏನೇನಿದೆ ಅಂತ ನೋಡೋದಕ್ಕೆ ಏನಿಲ್ಲ, ಖಾಲಿ ಇದೆ. ಆದರೆ ಈಗ ನೀವು ಬಂದುಬಿಟ್ಟು PWD ಕಮಾಂಡ್ ಹಾಕಿದರೆ ನಿಮಗೆ ಇಲ್ಲಿ ತೋರಿಸುತ್ತೆ HGK ಅಂತ. ಈಗ ನಾವು ಹಳೇದ್ರಾಗ ಎಲ್ಲಿದ್ವಿ, data.com.termx/files/home ಒಳಗಿದ್ವಿ. ಓಕೆನಾ, ಈಗ ನಾವು CD HGK ಅಂತ ಇದು ಹಾಕಿದ್ವಿ. ಇದು ಹಾಕಿದ ತಕ್ಷಣ ನಾವು CD ಅನ್ನೋ ಫೋಲ್ಡರ್ ಒಳಗಡೆ ಹೋಗಿದ್ವಿ, ಮೀನ್ಸ್ ಡೈರೆಕ್ಟ್ರಿ ಒಳಗಡೆ ಹೋಗಿದ್ವಿ. ಈಗ ನಾವು ಮತ್ತೆ PWD ಅಂದರೆ ಪ್ರೆಸೆಂಟ್ ಡೈರೆಕ್ಟ್ರಿ, ನಾವು ಯಾವ ಡೈರೆಕ್ಟ್ರಿ ಒಳಗಡೆ ಇದ್ದೀವಿ ಅಂತ ನೋಡೋದಕ್ಕೆ PWD ಅಂತ ಹಾಕಿದ್ವಿ. ಹಾಕಿದ ಮೇಲೆ ನಾವು ಫೈಲ್ ಏನು ಶೋ ಆಗ್ತಾಯಿದೆ, ಹೋಮ್ ಒಳಗಿದ್ವಿ. ಇಲ್ಲಿ CD ಹಾಕಿ ಆ ಫೋಲ್ಡರ್ನ ನೇಮ್ ಹಾಕಿದ ಮೇಲೆ ನಾವು HGK ಅನ್ನೋ ಫೋಲ್ಡ್ರ್ ಇಲ್ಲಿ ಶೋ ಆಗ್ತಾಯಿದೆ. ಈಗ ನಾವು HGK ಒಳಗಿದ್ದೀವಿ ಅಂತ ಅರ್ಥ. ಈಗ ನಾವು ಇಲ್ಲಿವರೆಗೂ ಏನೇನು ನೋಡಿದ್ವಿ, ಒಂದು ಬಂದುಬಿಟ್ಟು ಎಲ್ಲ ಇನ್ಸ್ಟಾಲ್ ಮಾಡೋದು ನೋಡಿದ್ವಿ, ಅಪ್ಡೇಟ್ ಮಾಡೋದು ನೋಡಿದ್ವಿ, ಆಮೇಲೆ ಪ್ಯಾಕೇಜಸ್ ಇನ್ಸ್ಟಾಲ್ ಮಾಡೋದು ಬಿಟ್ಟು ನೋಡಿದ್ವಿ, LS ಅಂದರೆ ಲಿಸ್ಟ್ ಮಾಡೋದು ನೋಡ್ಕೊಂಡ್ವಿ, ಆಮೇಲೆ CD ಅಂದರೆ ಚೇಂಜ್ ಡೈರೆಕ್ಟ್ರಿ, ಒಂದು ಫೋಲ್ಡರಿಂದ ಇನ್ನೊಂದು ಫೋಲ್ಡರ್ ಒಳಗಡೆ ಹೋಗೋದು ನೋಡ್ಕೊಂಡ್ವಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ಫೋಲ್ಡರ್ ಕ್ರಿಯೇಟ್ ಮಾಡೋದನ್ನು ನೋಡಿದ್ವಿ, MKDIR ಅಂತ, ಮೇಕ್ ಡೈರೆಕ್ಟ್ರಿ ಅಂತ ಒಂದು ಹೊಸ ಫೈಲು ಕ್ರಿಯೇಟ್ ಮಾಡೋದನ್ನು ನೋಡ್ಕೊಂಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ಫೈಲ್ ಕ್ರಿಯೇಟ್ ಮಾಡೋದು ನೋಡಿದ್ವಿ. ಈಗ ಫೈಲ್ನ ಡಿಲೀಟ್ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳೋಕ್ಕೆ ನೋಡ್ತೀನಿ. ಲಿಸ್ಟು, ಈಗ LS ಅಂದರೆ ನಾವು ಒಂದು ಸ್ವಲ್ಪ ಬ್ಯಾಕ್ ಹೋಗೋಣ. CD ಬ್ಯಾಕ್ ಹೋಗೋದು ಹೇಳ್ಕೊಡ್ತೀನಿ ನೋಡಿ. ಈಗ ಬ್ಯಾಕ್ ಹೋಗಲೇಬೇಕಲ್ಲ. CD ಅಂದರೆ ಚೇಂಜ್ ಡೈರೆಕ್ಟ್ರಿ. ಓಕೆನಾ, ಈ CD ಹೊಡೆದೆ ನಾನು ಚೇಂಜ್ ಡೈರೆಕ್ಟ್ರಿ, ಒಂದು ಡೈರೆಕ್ಟ್ರಿ ಒಳಗೆ ಹೊಡೋದಕ್ಕೆ CD ಹಾಕಿದ್ದೆ. ಈಗ ಅದೇ ಡೈರೆಕ್ಟ್ರಿಯಿಂದ ಹೊರಗೆ ಬರಬೇಕಲ್ಲ, ಅದ್ರ ಮುಂದ್ಗಡೆ 2 ಡಾಟ್ ಇಡಿ, ಫುಲ್ ಸ್ಟಾಪ್ ಆಗಿರ್ಬೋದು. ಇದು ನನ್ನ ಸ್ವಲ್ಪ ಇಂಟರ್ಫೇಸ್ ಟೆಕ್ಸ್ಟ್ ಚೇಂಜಸ್ ಇದೆ, ಸ್ಟೈಲಿಶಲ್ಲಿದೆಯಲ್ಲ, ಅದಕ್ಕೆ ಅದು ಸ್ಲ್ಯಾಶ್ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಅದು ಡಾಟು. ಇಲ್ಲಿ ಪ್ರೆಸ್ ಮಾಡ್ತೀನಿ, ಕೀ ಸ್ಟ್ರೈಕ್ಸ್ ನೋಡಿ, ಈ ಡಾಟ್ ಹಾಕಿ 2 ಡಾಟ್ ಹಾಕಿ ಸಾಕು. CD ಆದಮೇಲೆ ಸ್ಪೇಸ್ ಬಿಟ್ಟು 2 ಡಾಟ್ ಹಾಕಿ. 2 ಡಾಟ್ ಹಾಕಿದರೆ ಈಗ HGK ಅನ್ನೋದ್ರಾಗಿದ್ದೀವಿ ನಾವು, ಒಂದು ಡೈರೆಕ್ಟ್ರಿ ಹಂಗಂದರೆ ಒಂದು ಫೋಲ್ಡ್ರೆ ಹಿಂದಕ್ಕೆ ಬರ್ತೀವಿ. ಹಂಗಂದರೆ ಈಗ ಇಲ್ಲಿ ನಾವು HGK ಅಲ್ಲಿದ್ದೀವಲ್ಲ, ನಾವು ವಾಪಸ್ ಈ ಥರ ಹೋಮಿಗೆ ಬರ್ತೀವಿ ನೋಡಿ. ಎಂಟರ್ ಕೊಟ್ಟೆ. ಇವಾಗ ನಾನು ಮತ್ತೆ PWD ಕೊಟ್ಟರೆ ಬಂದುಬಿಟ್ಟು ನಾನು HGKದಾಗಿದ್ದೆ, ಈಗ ಹೋಮಿಗೆ ಬಂದಿದ್ದೀನಿ. ಓಕೆನಾ, ಒಂದು ನಿಮಿಷ. ಓಕೆ, PWD ಆಗಿದೆ. ಈಗ ಏನು ಹೇಳ್ತಾ ಇದ್ದೆ ನಾನು, CDಯಿಂದ PWDಗೆ ಬಂದ್ವಿ, ಒಂದು ಬ್ಯಾಕ್ ಡೈರೆಕ್ಟ್ರಿ ಬಂದಿದ್ದೀವಿ. ಈಗ ಬಂದುಬಿಟ್ಟು ಒಂದಿಷ್ಟು ಇದು ಕ್ರಿಯೇಟ್ ಮಾಡೋಣ, ಒಂದಿಷ್ಟು ಫೋಲ್ಡರ್ಸ್ ಜಾಸ್ತಿ ಕ್ರಿಯೇಟ್ ಮಾಡೋಣ, ಒಂದಿಷ್ಟಾಗಿ ಒಳಗೆ ಹೋಗೋಣ, ಅಲ್ಲಿ ಒಂದಿಷ್ಟು ಫೋಲ್ಡರ್ಸ್ ಕ್ರಿಯೇಟ್ ಮಾಡೋಣ, ಒಂದಿಷ್ಟು ಫೈಲ್ಸ್ ಕ್ರಿಯೇಟ್ ಮಾಡೋಣ, ನೋಡೋಣ ಏನೇನು. ಈಗ ಆ್ಯಕ್ಚುಲಿ ಈಗ ಟಾಪಿಕ್ ಬಂದುಬಿಟ್ಟು ಮತ್ತು ಫೈಲ್ ಮತ್ತು ಡೈರೆಕ್ಟ್ರಿ ಕಮಾಂಡ್ಸಲ್ಲ, ನಾವು ಒಂದಿಷ್ಟು ಫೈಲ್ಸು ಮತ್ತು ಒಂದಿಷ್ಟು ಡೈರೆಕ್ಟ್ರೀಸ್ನ ಅಷ್ಟೇ ಕ್ರಿಯೇಟ್ ಮಾಡಿಬಿಟ್ಟು ಫೋಕಸ್ ಮಾಡೋಣ ಅಷ್ಟ್ರ ಮೇಲ್ಗಡೆ. ಈಗ ಬ್ಯಾಕ್ ಅಂತ ಬಂದಿದ್ದೀನಿ. ಈಗ ಒಂದು ಓಕೆ, ನೆನಪಾಯಿತು. ಏನು ಹೇಳ್ಬೇಕು ಅಂದ್ಕೊಂಡಿದ್ದೆ ಅಂದರೆ LS ಅಂತ ಲಿಸ್ಟ್ ಮಾಡಿದ್ವಲ್ಲ. ಈಗ LS ಅಂತ ಕೊಟ್ಟರೆ ನನಗೇನು ಶೋ ಆಗ್ತಾಯಿದೆ ಅಂದರೆ HGK ಮತ್ತು ಸ್ಟೋರೇಜ್ ಅಷ್ಟೇ ಶೋ ಆಗ್ತಾಯಿದೆ.
ಇದರೊಳಗಡೆ ಒಂದಿಷ್ಟು ಫೈಲ್ಸ್ ಹೈಡ್ ಆಗಿರ್ತವೆ. ಹೈಡ್ ಆಗಿರೋ ಫೈಲ್ಸ್ ಹೆಂಗೆ ನೋಡೋದು ಅಂತ, ಓಕೆನಾ. ಕನ್ನಡದಾಗ ಏನಂತಾರೆ, ಹಿಡಿತನ ಏನು, ಒಂದು ನಿಮಿಷ. ಓಕೆ, ಹೈಡ್ ಆಗಿರೋ ಫೋಲ್ಡರ್ಸ್ನ ನಾವು ಸಹ ನೋಡ್ಕೋಬೋದು ಕನ್ನಡ. ಓಕೆ, ಅದಕ್ಕೆ ಏನಂತ ಹಾಕೋದು, LS ಸ್ಲ್ಯಾಶ್ ಮತ್ತು ಎ ಹಾಕಿ ನೋಡಿ. ನನಗೆ ಫಸ್ಟಿಗೆ ಇವೆರಡೇ ತೋರಿಸ್ತಾಯಿತ್ತಾ, ಈಗ ಬಂದುಬಿಟ್ಟು ಮತ್ತೆ ಎಷ್ಟು ಫೋಲ್ಡರ್ ಎಕ್ಸ್ಟ್ರಾ ತೋರಿಸ್ತಾಯಿದೆ, ಟರ್ಮೆಕ್ಸು, .sh ಇವೆಲ್ಲ, ಓಕೆನಾ. ಈಗ ಫೈಲ್ ಹೈಡ್ ಮಾಡೋದನ್ನ ನಾನು ಮುಂದೆ ಹೇಳ್ಕೊಡ್ತೀನಿ, ಈಗ ಸದ್ಯಕ್ಕೆ ಬೇಡ, ಓಕೆನಾ. ಈಗ ಏನು ನೋಡ್ತಾ ಇದ್ದೀವಿ ಅಂದರೆ ಫೈಲ್ ಕ್ರಿಯೇಟ್ ಮಾಡೋದು ಮತ್ತು ಡೈರೆಕ್ಟ್ರಿದು ಅಷ್ಟೇ ಫೋಕಸ್ ಮಾಡ್ತಾಯಿದ್ದೀವಲ್ಲ, ಮತ್ತು ಬೇರೆದೆಲ್ಲ ಬೇಡ ಫೋಕಸ್ ಮಾಡೋದು, ಕನ್ಫ್ಯೂಸ್ ಆಗಿಬಿಡುತ್ತೆ ಫಸ್ಟ್ ಟೈಮು. ಈಗ ಒಂದೆರಡು ಎಕ್ಸ್ಟ್ರಾ ಫೋಲ್ಡರ್ಸ್ ಕ್ರಿಯೇಟ್ ಮಾಡೋಣಂತೆ. ಈಗೆಲ್ಲ ಕ್ಲಿಯರ್ ಮಾಡುವ, ಒಂದಿಷ್ಟು ಎಕ್ಸ್ಟ್ರಾ ಕ್ರಿಯೇಟ್ ಮಾಡೋಣ. MKDIR HG1 ಅಂತ ಮಾಡೋಣ. ಆಮೇಲೆ ಇನ್ನೂ ಒಂದೇನೆಂದರೆ MKDIR ಅಂತ ಇದೆಯಲ್ಲ, ಒಂದು ನಿಮಿಷ ಒಂದೇ. ಓಕೆ, MKDIR HG1 ಅಂತ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಬಂದುಬಿಟ್ಟು HD2 ಅಂತ ಕೊಡೋಣ. ಇನ್ನೊಂದು HG3 ಅಂತ ಕೊಡೋಣ, ಓಕೆನಾ. ಈಗ ನೋಡಿ, ಫಸ್ಟ್ರಾಗೆ ಒಂದು ಕೊಟ್ಟಿದ್ದೆ, ಓಕೆನಾ, ಒಂದು ಕ್ರಿಯೇಟ್ ಆಗಿದೆ. ಈಗ ನೆಕ್ಸ್ಟ್ ಟೈಮ್ ಕೊಡೋಕ್ಕಾರ ಏನು ಕೊಟ್ಟೆ, HG2 HG3 ಹಂಗಂದ್ರೆ ಸ್ಪೇಸ್ ಕೊಟ್ಟು 2 ಮಾಡಿದ್ದೀನಿ. ಈಗ ನೋಡೋಣ ಕ್ರಿಯೇಟ್ ಆಗಿದೆಯಾ ಇಲ್ಲ ಅಂತ. ನೋಡಿ ಕ್ರಿಯೇಟ್ ಆಗಿದೆ, ಓಕೆನಾ. ನೀವು ಕ್ರಿಯೇಟ್ ಹೆಂಗೆ ಮಾಡೋದಂದ್ರೆ, ಈಗ ಮೇಕ್ ಡೈರೆಕ್ಟ್ರಿ ಆಯ್ತಾ, ಇದು ವರ್ಡು ನಿಮಗೆ ನೆನಪಿದೆ ಅನ್ಕೊತೀನಿ. HG ಇಲ್ಲೇನು ನೆಕ್ಸ್ಟ್ ಕೊಡ್ತೀರಾ, ಇದ್ರದ್ದೆಲ್ಲ ನೋಟ್ಸ್ ಮಾಡಿದ್ದೀನಿ ನಾನು, ನೋಟ್ಸು ನಿಮಗೆ ಸೆಂಡ್ ಮಾಡ್ತೀನಿ ಮೆಸೇಜ್ ಹಾಕಿ. HG1 ಏನು ಮಾಡುತ್ತೆ ಅಂದರೆ, ಇದು ಫೈಲ್ ನೇಮ್, ಓಕೆನಾ. ಇದು ಫೈಲ್ ನೇಮ್. ಇಲ್ಲಿ ನೀವು ಏನಾರು ಹಾಕ್ಬೋದು, ABC ಹಾಕಿ, 1 2 3 ಹಾಕಿ, ಏನಾರು ಹಾಕಿ, ಓಕೆನಾ. ಸ್ಪೇಸ್ ಕೊಡೋ ಬದಲು ನೀವು ಇಲ್ಲಿ ಏನು ಮಾಡ್ತೀರಾ, ಈಗ ಏನೋ ನಿಮ್ಮ ಹೆಸರು ಕೊಡ್ತಾ ಇದ್ದೀರಾ. ಈಗ ನನ್ನ ಹೆಸರು ಅನಿಕೇತ್ ಅಂತ ಅಂದ್ಕೊಳ್ಳಿ. ಈಗ ಅನಿಕೇತ್ ಅಂತ ಕೊಟ್ಟೆ ನಾನು, ಅಂಡರ್ಸ್ಕೋರ್ ಕೊಡಬೇಕು. ಅದ್ರ ಮುಂದ್ಗಡೆ ನಂದು ಏನಾರು ಉದ್ದಕ್ಕೆ ಹೆಸರಿದೆ ಅಂತ, ಒಂದು 2-3 ಲೆಟರ್ಸ್ ಇದ್ದಾವೆ ಅಂತ. ಈಗ ಯಾವ್ದಾರು ಹೆಸರು ಬಂದುಬಿಟ್ಟು ರಾಕೇಶ್ ಗೌಡ ಅಂತ ಇದೆ, ಓಕೆನಾ. ಈ ರಾಕೇಶ್ ಗೌಡ 2 ವರ್ಡ್ ಆಗಿದೆ, ಓಕೆನಾ. ಈಗ ಅವನು ರಾಕೇಶ್ ಆದಮೇಲೆ ಸ್ಪೇಸ್ ಕೊಡೋಂಗಿಲ್ಲ. ಸ್ಪೇಸ್ ಕೊಟ್ಟರೆ ಅದು ಬೇರೆ ಡೈರೆಕ್ಟ್ರಿ ಆಗಿಬಿಡುತ್ತೆ, ಹಾಗಾದರೆ ಬೇರೆ ಫೈಲ್ ಆಗಿಬಿಡುತ್ತೆ. ಈಗ ರಾಕೇಶ್ ಅಂಡರ್ಸ್ಕೋರ್ ಹೆಂಗಂದರೆ, ಈಗ ರಾಕೇಶ್, ಓಕೆನಾ. ಈಗ ಸ್ಪೇಸ್ ಕೊಡೋಂಗಿಲ್ಲ ಇಲ್ಲಿ. ಸ್ಪೇಸ್ ಕೊಟ್ಬಿಟ್ರೆ ಏನಾಗುತ್ತೆ, ಈ ಥರ ಸಪ್ರೇಟ್ ಫೈಲ್ ಆಗ್ಬಿಡುತ್ತೆ. ಇದು ರಾಕೇಶ್ ಅಂದ್ಕೊಳ್ಳಿ, ಇದು ಗೌಡ ಅಂದ್ಕೊಳ್ಳಿ, ಈ ಥರ ಆಗ್ಬಿಡುತ್ತೆ. ರಾಕೇಶ್ ಗೌಡ ಅಂತ ಒಂದೇ ಓಡಬೇಕಲ್ಲ ನಮಗೆ. ಅವಾಗ ಏನು ಮಾಡೋಣ, ಅಂಡರ್ಸ್ಕೋರ್ ಹಾಕೋಣ. ಅಂಡರ್ಸ್ಕೋರ್ ಬಂದುಬಿಟ್ಟು ಇದನ್ನ ಹಾಕೋಣ. ಇದನ್ನ ಹಾಕಿ GOUWDA, ಓಕೆ, ಇದನ್ನ ಹಾಕೋಣ. ಈ ಕಡೆ ಬರಪ್ಪ. ಹಾಂ, ಏನು ಮೇಕ್ ಡೈರೆಕ್ಟ್ರಿ MKDIR, ಓಕೆ. ಈಗ ಈ ಥರ ನಾವು ಅಂಡರ್ಸ್ಕೋರ್ ಹಾಕ್ಬಿಟ್ಟು ಮಾಡಿದರೆ ಒಂದೇ ಬರುತ್ತೆ, ಸಪ್ರೇಟ್ ಆಗೋಲ್ಲ. ನೋಡಿ ಒಂದೇ ಆಯಿತು, ಓಕೆನಾ. ಇನ್ನೂ ಒಂದು ನೆನ್ಪಿಟ್ಕೊಳ್ಳಿ, ಇವೇನು ಬ್ಲೂ ಇದೆಯಲ್ಲ, ಇವೆಲ್ಲ ಡೈರೆಕ್ಟ್ರೀಸ್ ಅಂತ, ಬ್ಲೂ ಕಲರ್ ಇದೆ. ಆಮೇಲೆ ಇದರೊಳಗೆ ಮುಂದೆ ನೆಕ್ಸ್ಟ್ ಗ್ರೀನ್ ಕಲರ್ ಬರ್ತೈತೆ. ಗ್ರೀನ್ ಕಲರ್ ಅಂದರೆ ಮೋಡೆಡ್ ಫೈಲ್ಸ್ ಅಂತ. ನಾವು ಏನಾದ್ರು ಎಕ್ಸಿಕ್ಯೂಟ್ ಮಾಡೋಕ್ಕಾರ ಅದೆಲ್ಲ ನಾವು ಗ್ರೀನ್ ಕಲರ್ ಮಾಡ್ಕೊತೀವಿ. ವೈಟ್ ಇರೋದನ್ನ ನಾವು ಗ್ರೀನ್ ಮಾಡೋದನ್ನ ಹೇಳ್ಕೊಡ್ತೀವಿ, ಓಕೆನಾ. ಅದನ್ನು ಭಾಳ ಮುಂದೆ ಅದು ನೆಕ್ಸ್ಟ್ ಆಗೋಣ. ಆಮೇಲೆ ಟೆಕ್ಸ್ಟ್ ಎಲ್ಲ ನಾರ್ಮಲಾಗಿ ವೈಟ್ ಕಲರ್ ಇರುತ್ತೆ, .txt ಅಲ್ಲಿ ಬರುತ್ತೆ. ಈಗ ಇದನ್ನು ಕ್ರಿಯೇಟ್ ಮಾಡೋದು ನಿಮ್ಗೆ ಗೊತ್ತಾಯಿತು, ಅಂಡರ್ಸ್ಕೋರ್ ಹಾಕಬೇಕು ಅಂತ. ಏನಾರ ಬೇರೆ ಫೈಲ್ ಆಗ್ಬಿಡುತ್ತೆ, ಇಲ್ಲಾಂದರೆ ಸಪ್ರೇಟ್. ಇದು ರಾಕೇಶ್ ಆಗ್ಬಿಡುತ್ತೆ, ಇದು ಗೌಡ ಆಗ್ಬಿಡುತ್ತೆ, ಓಕೆನಾ. ಹಂಗೆಲ್ಲ ಬೇಡ, ಒಂದ್ರಾಗೆ ಇರಲಿ. ಅಂಡರ್ಸ್ಕೋರ್ ಹಾಕಿ ಇದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಒಂದಿಷ್ಟು ಜಾಸ್ತಿ ಡೈರೆಕ್ಟ್ರೀಸ್ ಆಗ್ಬಿಟ್ಟು ಈಗ ಒಂದು ಡೈರೆಕ್ಟ್ರಿ ಒಳಗೆ ಹೋಗೋಣ. ಯಾವುದಕ್ಕೆ ಹೋಗೋಣ, CD, ಯಾವ ಡೈರೆಕ್ಟ್ರಿಯಲ್ಲಿ ಹೋಗೋಣ, ಎರಡರಾಗ ಹೋಗೋಣ. HG2 ಒಳಗೆ ಹೋಗೋಣ. ನೋಡಿ HG2 ಒಳಗೆ ಹೋದ್ವಿ, ಓಕೆನಾ. ಒಂದ್ಸಲ ಕನ್ಫರ್ಮಾಗಿ PWD ಕೊಟ್ಟು ನೋಡುವ. ನೋಡಿ ಓಮ್ ಆದಮೇಲೆ HG2 ಒಳಗಿದ್ದೀನಿ, ಓಕೆನಾ. LS ಕೊಟ್ಟು ನೋಡಿದರೆ ಏನಾಗುತ್ತೆ, ಲಿಸ್ಟ್ ಮಾಡಿದರೆ ಏನೇನಿದೆ ಅಂತ ಶೋ ಮಾಡುತ್ತಾ, ಏನೂ ಇಲ್ಲ, ಖಾಲಿ ಇದೆ ಫೋಲ್ಡರ್. ಈಗ ಫೋಲ್ಡರ್ ಖಾಲಿ ಇದೆಯಲ್ಲ, ಇದನ್ನು ಒಳಗೆ ಸ್ವಲ್ಪ ತುಂಬಿಸೋಣ. ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡೋಣ. ಇದ್ರೊಳಗಡೆ ಏನಂತ ಮಾಡೋಣ, ಹ್ಯಾಕರ್ ಅಂತ ಮಾಡೋಣ, ಓಕೆನಾ. MKDIR ಮೇಕ್ ಡೈರೆಕ್ಟ್ರಿ ಹ್ಯಾಕರ್ HACKER, ಓಕೆ. ಹ್ಯಾಕರ್ ಆದ್ವಿ. ಹ್ಯಾಕರನ್ನು ಡೈರೆಕ್ಟ್ರಿ ಕ್ರಿಯೇಟ್ ಆಯಿತು ನೋಡಿ, ಓಕೆನಾ. ಡೈರೆಕ್ಟ್ರಿ ಕ್ರಿಯೇಟ್ ಆಯಿತು. ಈಗ ಡೈರೆಕ್ಟ್ರಿ ಕ್ರಿಯೇಟ್ ಆಯಿತು, ಓಕೆನಾ. ಒಂದು ಫೈಲ್ ಕ್ರಿಯೇಟ್ ಮಾಡೋಣ. ಫೈಲ್ ಮೇಲೆ ಡೈರೆಕ್ಟ್ ಇದೆಯಲ್ಲ, ಅದು ಇರೋದು. ಈಗ ಒಂದು ಫೈಲ್ ಕ್ರಿಯೇಟ್ ಮಾಡೋಣ. ಫೈಲ್ ಏನು ಕ್ರಿಯೇಟ್ ಮಾಡೋಣ ಅಂದರೆ ಟಚ್ ಯೂಸ್ ಮಾಡೋಣ, TOUCH, ಟಚ್. ಒಂದು ಫೈಲ್ ಹೆಸರು ಹಾಕೋಣ. ಏನಂತ ಹಾಕೋಣ, 1 2 3 ಅಂತ ಹಾಕೋಣ. 1 2 3, ಓಕೆ. ಒಂದು TXT ಫೈಲ್ ಕ್ರಿಯೇಟ್ ಆಯಿತು. ಈಗ ನೋಡೋದು ಹೆಂಗೆ, LS ಅಂತ ಕೊಟ್ವಿ, ಎಂಟರ್ ಕೊಟ್ಟರೆ ಹಿಂಗೆ ನೋಡಿ ಟೆಕ್ಸ್ಟ್ ಬಂದುಬಿಟ್ಟು ವೈಟ್ ಕಲರ್ ಒಳಗಡೆ ಶೋ ಆಗ್ತಾಯಿದೆ. ಫೋಲ್ಡರು ಕ್ರಿಯೇಟ್ ಮಾಡಿದ್ವಲ್ಲ, ಅದು ಬರುತ್ತೆ ಬ್ಲೂ ಕಲರ್ ಒಳಗೆ ಶೋ ಆಗ್ತಾಯಿದೆ, ಓಕೆನಾ. ಈಗ ನಾವು CD ಕೊಟ್ಟು ಇದ್ರೊಳಗೆ ಹೋದರೆ ಏನಾಗುತ್ತೆ, ಫೋಲ್ಡರ್ ಎಂಪ್ಟಿ ಇದೆ, ಏನೂ ಕಾಣಲ್ಲ. ಈಗ ಓಕೆ, ಹೋಗೋದಂದ್ರೆ ಗೊತ್ತಾಯಿತು CD. ಹಂಗಂದರೆ ಫೋಲ್ಡರು ಡೈರೆಕ್ಟ್ರಿ ಒಳಗಡೆ ಹೋಗೋದು ಗೊತ್ತಾಯಿತು ನಮಗೆ. CD ಕೊಟ್ಟರೆ ಓಕೆ ಅಂತ.
ಈಗ ಬಂದುಬಿಟ್ಟು 1 2 3 ಒಳಗೆ ಹೆಂಗೆ ಹೋಗ್ತೀರಾ, ಈಗ ಸಿ ಡಿ ಕೊಟ್ಟು ನೋಡ್ರಿ ನೋಡೋಣ ಏನಾಗುತ್ತೆ. ಸಿ ಡಿ 1 2 3 ಕೊಟ್ಟರೆ ಏನಾಯಿತು, ಬ್ಯಾಶ್ ಸಿ ಡಿ 1 2 3 ನಾಟ್ ಅ ಡೈರೆಕ್ಟ್ರಿ. ಇದು ಏನು ಹೇಳ್ತಾ ಇದೆ ಅಂದರೆ, ಬ್ಯಾಶ್ ಅನ್ನೋದು ಇದು ನಾವು ಸ್ಕ್ರಿಪ್ಟ್ ಯೂಸ್ ಮಾಡೋದು ಒಂದು ಬ್ಯಾಶ್ ಬರುತ್ತೆ, SH ಅಂತ ಬರುತ್ತೆ. ಬೇರೆ ಬೇರೆವು ನಾವು ಯೂಸ್ ಮಾಡ್ತೀವಿ, ಓಕೆನಾ. ಫ್ಲೇವರ್ಸ್ ಅಂತಾರೆ ಅದಕ್ಕೆ, ಓಕೆನಾ. ಕಮಾಂಡ್ ಒಳಗಡೆ ಈಗ ಪೈಥಾನ್ ಆಗಿರ್ಬೋದು, PHP ಆಗಿರ್ಬೋದು, ಆ ಥರದ್ರಾಗೆ ಲಿನಕ್ಸ್ ಒಳಗಡೆ ವರ್ಷನ್ಸ್ ಈ ಥರ ಬರುತ್ತೆ. ಈಗ ಇದು ಏನು ಹೇಳ್ತಾ ಇದೆ ಅಂದರೆ ಎರರು, ಈಗ 1 2 3 ಅಂತ ಇದೆ ಅಲ್ಲ, ಇದು ಸಿ ಡಿ ಅಂದರೆ ಚೇಂಜ್ ಡೈರೆಕ್ಟ್ರಿ. ಯಾವ ಡೈರೆಕ್ಟ್ರಿ, 1 2 3 ಡೈರೆಕ್ಟ್ರಿ ಈಸ್ ನಾಟ್ ಅ ಡೈರೆಕ್ಟ್ರಿ ಅಂತ ಹೇಳ್ತಾ ಇದೆ. ಹಾಗಂದರೆ 1 2 3 ಇದೆಯಲ್ಲ, ಇದು ಡೈರೆಕ್ಟ್ರಿ ಅಲ್ಲ. ಸಿ ಡಿಯಲ್ಲಿ ಯೂಸ್ ಮಾಡಬೇಕು ನಾವು, ಡೈರೆಕ್ಟ್ರಿಗಷ್ಟೇ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದೆ. ಅಂದರೆ ಇದು ಡೈರೆಕ್ಟ್ರಿ ಅಲ್ಲ, ಇದು TXT ಫೈಲು. ಈಗ ನಾವು ಇದ್ರ ಒಳಗೆ ಹೆಂಗೆ ಹೋಗ್ಬೇಕಂದ್ರೆ CAT ಅಂತ ಬರುತ್ತೆ, ಕ್ಯಾಟ್ ಅಂತ. ಹಾಗಂದರೆ ಬೆಕ್ಕು ಅಂತಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ಕ್ಯಾಟ್ ಇದು ಬಂದುಬಿಟ್ಟು ಕ್ಯಾಟಿನೇಷನ್ ಅಂತ ಬರುತ್ತೆ, CAT ಅಂದರೆ ಕನ್ಕ್ಯಾಟಿನೇಷನ್ ಅಂತ. ಏನು ಮಾಡುತ್ತೆ ಅಂದರೆ ಇದರಿಂದ ನಾವು ಹೊಸ ಫೈಲು ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಮಾಡೋದ್ರೊಳಗೆ ಎಡಿಟ್ಸ್ ತನಕ ಮಾಡ್ಬೋದು, ಓಕೆನಾ. ಈಗ 1 2 3 ಅಂತ ಕೊಡೋಣ. ಬಂದುಬಿಟ್ಟು ಇದ್ರೊಳಗೆ ಏನೂ ಇಲ್ಲ, ಯಾಕಂದರೆ ಇದ್ದಿದ್ರೆ ತೋರಿಸಿತ್ತು. ಇದ್ರೊಳಗೆ ಏನೂ ಇಲ್ಲಲ್ಲ, ಬರೀ ಕ್ರಿಯೇಟ್ ಮಾಡಿದ್ವಿ, ಟಚ್ ಕೊಟ್ವಿ, ಕ್ರಿಯೇಟ್ ಮಾಡಿ ಬಿಟ್ಬಿಟ್ವಿ. ಇದ್ರೊಳಗೆ ಏನೂ ತುಂಬಿಸೇ ಅಲ್ಲ ನಾವು, ಟಚ್ ಅಂದರೆ ಕ್ರಿಯೇಟ್ ಅಷ್ಟೇ ಮಾಡುತ್ತೆ. ಈಗ ನಾವು ಬಂದುಬಿಟ್ಟು ನ್ಯಾನೋ ಹೊಡೆನ, NANO. ಮುಂಚೆ ನಾವು PKG ಇನ್ಸ್ಟಾಲು ನ್ಯಾನೋ YS ಅಂತ ಕೊಟ್ಟಿದ್ವಿ, ಓಕೆನಾ. ನ್ಯಾನೋ ಪ್ಯಾಕೇಜ್ ಇನ್ಸ್ಟಾಲ್ ಆಗಿದೆ. ಈಗ ನ್ಯಾನೋ ಕೊಡೋಣ, ನ್ಯಾನೋ 1 2 3 ಅಂತ ಕೊಡೋಣ. ಈ ಥರ ಓಪನ್ ಆಯಿತು ನೋಡಿ, GNU ನ್ಯಾನೋ, ಓಕೆನಾ. ಏನು ಮರ ನೋಟಿಫಿಕೇಷನ್ ಬಂದ್ಯಾ, ಓಕೆ. ವರ್ಷನ್ ಬಂದುಬಿಟ್ಟು 8.4. ಇಲ್ಲಿ ಬಂದುಬಿಟ್ಟು ಏನಿದೆ, ನಮ್ಮ ಡೈರೆಕ್ಟ್ರಿ ಹೆಸರಿದೆ 1 2 3 ಅಂತ. ಇದ್ರೊಳಗಡೆ ಹಾಕೋಣ ಹ್ಯಾಕ್ ಕುಲ್ಲ ಗುರುಕುಲ ಕನ್ನಡ ಅಂತ ಹಾಕಿದೆ, ಓಕೆನಾ. ಈಗ ಬಂದುಬಿಟ್ಟು ಕಂಟ್ರೋಲ್ ಒತ್ತಿ, ಇಲ್ಲಿ ಕಂಟ್ರೋಲ್ ಬರುತ್ತಲ್ಲ, ಈ ಕಂಟ್ರೋಲ್ ಒತ್ತಿದ ಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಕಂಟ್ರೋಲ್ ಒತ್ತಿ ಇಲ್ಲಿ ಎಕ್ಸ್ ಅಂತ ಇದೆಯಲ್ಲ, ಎಕ್ಸಿಟ್ ಅಂತ, ಎಕ್ಸ್ ಕೊಡಿ. ಇಲ್ಲಿ ತೋರಿಸ್ತಾ ಇದೆ ಏನಂತ, ಸೇವ್ ಮಾಡಿಫೈಡ್ ಬಫರ್ ಅಂತ. ಸೇವ್ ಮಾಡಬೇಕಾ ಅಂತ ಕೇಳ್ತಾ ಇದೆ. ನಮಗೆ ಎಸ್ ಅಂತ ಕೊಡಬೇಕು. ಎಸ್ ಬದಲಿ ನಾವು ಇಲ್ಲೇನು ಕೊಡೋಣ, ವೈ ಅಂತ ಕೊಡೋಣ. ವೈ ಮೇಲೆ ಕ್ಲಿಕ್ ಮಾಡಿ ಇದ್ರೆ ಸಾಕು, ಕ್ರಿಯೇಟ್ ಆಯಿತು, ಸೇವ್ ಆಗಿದೆ ಅಂತ. ಈಗ ನೆಕ್ಸ್ಟ್ ಬಂದುಬಿಟ್ಟು ರೈಟ್ ಟು ಫೈಲ್ 1 2 3 ಹೌದು ಮಾಡಬೇಕು ಅಂತ, ಓಕೆನಾ. ಇದಕ್ಕೆ ಇನ್ನೊಂದು ಫೈಲ್ ಬರುತ್ತೆ, ಓಕೆ. 1 2 3 ಫೈಲೇ ಹೆಸರು ಇರ್ಬೇಕಾ ಅಂತ ಕೇಳ್ತಾ ಇದೆ. ಹೌದು ಇದೇ ಇರ್ಬೇಕು ನನಗೆ. ಇವಾಗ ಬಂದುಬಿಟ್ಟು ಎಂಟ್ರಿ ಕೊಡೋಣ, ಇಲ್ಲಿ ಬ್ಲೂ ಕಲರ್ ಇದೆಯಲ್ಲ, ಎಂಟ್ರಿ ಕೊಟ್ಟೆ, ಫೈಲು ಸೇವ್ ಆಯಿತು, ಕ್ರಿಯೇಟ್ ಆಯಿತು, ಡನ್. ಈಗ ನಾವು ಮತ್ತೆ CAT 1 2 3 ಕೊಡೋಣ, ಕ್ಯಾಟ್ 1 2 3 ನೋಡೋಣ ಏನು ಬರುತ್ತೆ. ನೋಡಿ ಬಂತು, ನಾವು ಅಲ್ಲಿ ಟೈಪ್ ಮಾಡಿದ್ವಲ್ಲ ನ್ಯಾನೋ ಕಮಾಂಡ್ ಯೂಸ್ ಮಾಡಿ 1 2 3 ಅಂತ. ಇವಾಗ ಶೋ ಆಗ್ತಾಯಿದೆ ಏನಂತ, ಹಾಯ್ ಹ್ಯಾಕ್ ಗುರುಕುಲ ಕನ್ನಡ ಅಂತ ಶೋ ಆಗ್ತಾಯಿದೆ, ಓಕೆನಾ. ಈಗ ನಾವು ಇಲ್ಲಿವರೆಗೂ ಈಗ ಮತ್ತೆ ಒಂದು ಸ್ವಲ್ಪ ರಿವೈಸ್ ಮಾಡೋಣ, ಏನೇನು ನೋಡ್ಕೊತ ಬಂದಿದ್ದೀವಿ ಅಂತ. ಯಾಕಂದರೆ ಅಲ್ಲಿ ಒಂದು 24 ಮಿನಿಟ್ಸ್ ಅಷ್ಟು ವಿಡಿಯೋ ಆಗಿದೆ. ಈಗ ಒಂದು ಸಲ ರಿವೈಸ್ ಮಾಡೋಣ ಏನೇನು ನೋಡ್ಕೊಂಡ್ವಿ ಅಂತ. ಫಸ್ಟ್ ಬಂದುಬಿಟ್ಟು F-Droid ನಾವು ಇನ್ಸ್ಟಾಲ್ ಮಾಡಿದ್ವಿ. ಅದಾದಮೇಲ್ಗಡೆ ಪರ್ಮಿಷನ್ಸ್ ಕೊಟ್ವಿ. ಆಮೇಲೆ APT ಇಂದ ಎಲ್ಲ ಪ್ಯಾಕೇಜಸ್ ಅಪ್ಗ್ರೇಡು ಎಲ್ಲ ಮಾಡಿದ್ವಿ. ಮತ್ತು ಪೈಥಾನ್ ಪ್ಯಾಕೇಜಸ್ ಆಗಿರ್ಬೋದು, ನ್ಯಾನೋ ಆಗಿರ್ಬೋದು, ಕರ್ಲ್ ಆಗಿರ್ಬೋದು, WGET ಆಗಿರ್ಬೋದು, ಏನೇನು ನೆಸೆಸಿಟಿ ಇರುತ್ತಲ್ಲ ಪ್ಯಾಕೇಜಸ್ಸು ಸ್ಕ್ರಿಪ್ಟ್ ರನ್ ಮಾಡೋದಕ್ಕೆ, ಅದನ್ನೆಲ್ಲ ಇನ್ಸ್ಟಾಲ್ ಮಾಡಿದ್ವಿ. ಈಗ ಮತ್ತೆ ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಿದ್ವಿ ಅಂದರೆ, ಫೈಲ್ ಮತ್ತು ಡೈರೆಕ್ಟ್ರಿ ಲಿಸ್ಟ್ ಕಮಾಂಡ್ ನೋಡಿದ್ವಿ, CD ಕಮಾಂಡ್ ನೋಡಿದ್ವಿ, ಚೇಂಜ್ ಡೈರೆಕ್ಟ್ರಿ, PWD ಹಂಗಂದರೆ ಪ್ರೆಸೆಂಟ್ ಡೈರೆಕ್ಟ್ರಿ, ಹಂಗಂದರೆ ಇವಾಗ ಯಾವ ಡೈರೆಕ್ಟ್ರಿ ತೆಗಿದ್ದೀವಿ ಅದನ್ನೊಂದು ನೋಡ್ಕೊಂಡ್ವಿ. ನೆಕ್ಸ್ಟ್ ಬಂದುಬಿಟ್ಟು ಡೈರೆಕ್ಟ್ರಿ ಕ್ರಿಯೇಟ್ ಮಾಡೋದು, ಫೋಲ್ಡರ್ ಕ್ರಿಯೇಟ್ ಮಾಡೋದು ನೋಡಿದ್ವಿ MKDIR ಒಳಗೆ. ನೆಕ್ಸ್ಟ್ ಬಂದುಬಿಟ್ಟು ಕಾಪಿ ಮಾಡೋದು ನೋಡೋಣ, ಓಕೆನಾ. ಕಾಪಿ ಬೇಡ, ರಿಮೂವ್ ಮಾಡೋದು ನೋಡೋಣ. ಈಗ ಫೈಲು ಡೈರೆಕ್ಟ್ರಿ ಕ್ರಿಯೇಟ್ ಮಾಡೋದು ನೋಡಿದ್ವಲ್ಲ, ಈಗ ರಿಮೂವ್ ಮಾಡೋದು ನೋಡೋಣ. RM ರಿಮೂವ್ನ, ಓಕೆ. ಈಗ ಇಲ್ಲಿ ಬ್ಯಾಕ್ ಹೋಗೋಣ. ಫಸ್ಟು ಬ್ಯಾಕ್ ಹೋಗೋದಕ್ಕೆ ಏನು ಹೇಳಿ, CD ಡಾಟ್ ಎಂಟರ್ ನೋಡಿ, ಒಂದು ಬ್ಯಾಕ್ ಹೋದ ಫೋಲ್ಡ್ರ್. ಈಗ LS ಅಂದರೆ ಲಿಸ್ಟ್ ಆಗೋಣ ಕಮಾಂಡು, ಓಕೆ. ಇದ್ರೊಳಗಡೆ ಭಾಳ ಫೋಲ್ಡರ್ ಆಗಿದೆ. ಈಗ ಈ ಫೋಲ್ಡರ್ ತೆಗೆಯೋಣ. ಈಗ ಇದು ಬೇಡ ನಮಗೆ, ಇದ್ರೊಳಗಡೆ ಮಾಡೋಣ. ಇದು ಒಂದೆರಡು ಫೋಲ್ಡರ್ ತೆಗೆಯೋಣ, ಓಕೆನಾ. ಇದನ್ನು ಕಾಪಿ ಮಾಡ್ಕೊಳ್ಳಿ, ಉದ್ದಕ್ಕಿದೆಯಲ್ಲ ಹೆಸರು
ಏನೋ ಟೈಪ್ ಮಾಡ್ಬೋದು. ಆದರೆ ನೀವೇನಾದ್ರು ಸ್ವಲ್ಪ ಇದು ಆರು ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ಲೇ ಹಾಕ್ಬೇಕು. 6 ಅಕ್ಷರ ದೊಡ್ಡದಿದೆಯಲ್ಲ ಇದು 6 ದೊಡ್ಡದೇ ಹಾಕ್ಬೇಕು. ನೀವೇನಾದ್ರು ಚಿಕ್ಕ ಈ ಆರ್ ಹಾಕ್ಬಿಟ್ರೆ ಅದು ತೊಗೊಳಂಗಿಲ್ಲ ಒಂದೊಂದು ಸಲ, ಓಕೆನಾ. 6 ದೊಡ್ಡದಿದ್ರೆ 6 ದೊಡ್ಡದೇ ಹಾಕ್ಬೇಕು. ಜಿ ದೊಡ್ಡದಿದೆ ದೊಡ್ಡದೇ ಹಾಕ್ಬೇಕು. ಎಷ್ಟು ಚಿಕ್ಕದಿದೆ ಚಿಕ್ಕದು ಹಾಕ್ಬೇಕು. ಇಲ್ಲ ಇಲ್ಲಿ ಇಷ್ಟು ದೊಡ್ಡದಿದ್ದಾವೆ ಎಷ್ಟು ದೊಡ್ಡದು ಯೂಸ್ ಮಾಡ್ಬೇಕು ಹಂಗೆ, ಓಕೆನಾ. ಕಾಪಿ ಮಾಡ್ಕೊಂಬಿಡಿ, ರಿಸ್ಕ್ ಬೇಡ. ಆಯಿತಾ. ಈಗ ಬಂದುಬಿಟ್ಟು ರಿಮೂವ್ ಮಾಡೋದು. ರಿಮೂವ್ಗೆ RM ಯೂಸ್ ಮಾಡ್ತೀವಿ. ಬರೀ RM ಯೂಸ್ ಮಾಡಿದರೆ TXT ಫೈಲ್ ರಿಮೂವ್ ಆಗುತ್ತೆ. ಡೈರೆಕ್ಟ್ರಿ ರಿಮೂವ್ ಮಾಡ್ಬೇಕಂದ್ರೆ RM ಅಂದರೆ ರಿಮೂವ್ನಾ, ಓಕೆ. ಈಗ ಅದಕ್ಕೆ ಬಂದುಬಿಟ್ಟು ರೀಡ್ ಫೈಲ್ ಅಂತ ಇದು, ರಿಮೂವ್ ಫೈಲ್ ಅಂತ ಇದು RF ಅಂದರೆ, ಓಕೆನಾ. ರಿಮೂವ್ ಡೈರೆಕ್ಟ್ರಿ ಅಂತ. RF ಇದು ಏನು RF ಇದೆಯಲ್ಲ ಇದು ಡೈರೆಕ್ಟ್ರಿಗಷ್ಟೇ ಯೂಸ್ ಮಾಡ್ತಾರೆ. ಈಗ ನಾವು ಫೋಲ್ಡರ್ ಡಿಲೀಟ್ ಮಾಡ್ಬೇಕಲ್ಲ, ಇದು ಬ್ಲೂ ಕಲರಿಂದು, ಅದಕ್ಕೆ RF ಯೂಸ್ ಮಾಡ್ತೀವಿ, ಓಕೆನಾ. RM ಅಂದರೆ ಬರೀ ಟೆಕ್ಸ್ಟ್ ಅಷ್ಟೇ, ವೈಟ್ ಕಲರ್ RF, ಓಕೆನಾ. ಬಂದುಬಿಟ್ಟು ಯಾವುದು, ಓಕೆ, ಪೇಸ್ಟ್ ಮಾಡಿದ್ವಲ್ಲ, ಇಲ್ಲಿ ಪೇಸ್ಟ್ ಮಾಡೋಣ, ಡನ್. ಈಗ ನಾನು ಎಂಟರ್ ಕೊಟ್ಟರೆ ಡನ್, ಡಿಲೀಟ್ ಆಯಿತು. ನೋಡೋದಂಗೆ ಈಗ ಎಲ್ಲಿದೆ, ಇಲ್ಲಿತ್ತು, ಇಲ್ಲಿಲ್ಲ. ಹಂಗಂದರೆ ಡೈರೆಕ್ಟ್ರಿ ಡಿಲೀಟ್, ಎರಡು ಡಿಲೀಟ್ ಆಗಿಬಿಟ್ಟಿದೆ. ಡೈರೆಕ್ಟ್ರಿ ಡಿಲೀಟ್ ಆಗಿದೆ. ಈಗ ಬಂದುಬಿಟ್ಟು ಇಲ್ಲೇ ಒಂದು 1 2 3 ಇತ್ತಲ್ಲ, 1 1 1 ಅಂತ ಇಲ್ಲೇ ಕ್ರಿಯೇಟ್ ಮಾಡಿ ಇಲ್ಲೇ ಡಿಲೀಟ್ ಮಾಡಿಬಿಡೋಣ, ಓಕೆನಾ. ಈಗ ಟಚ್ ಎಲ್ಲ ಮಾಡಿದ್ವಲ್ಲ, ಈ ಸಲ ಕ್ಯಾಟ್ ಒಳಗೆ ಮಾಡೋಣ, ನ್ಯಾನೋ ಒಳಗೆ ಮಾಡೋಣ. ಕ್ಯಾಟ್ ಒಳಗೆ ಮಾಡೋಕ್ಕೆ ಬರೋಲ್ಲ ನೋಡಿ, ಕ್ಯಾಟ್ ಒಳಗೆ ಮಾಡೋಕ್ಕೆ ಬರೋಲ್ಲ. ಇದೇನೆಂದರೆ ಬರೀ ಶೋ ಮಾಡುತ್ತೆ ಅಷ್ಟೇ, ಫೈಲ್ ಒಳಗೆ ಏನಿದೆ ಅಂತ ಓದೋದಕ್ಕೆ ಅಷ್ಟೇ ಇದು CAT ಅನ್ನೋದು. ಈಗ ನ್ಯಾನೋ ಕೊಟ್ಟು 1 1 1 ಅಂತ ಕೊಟ್ಟರೆ ಓಪನ್ ಆಯಿತು. ಇದರೊಳಗೆ ABCD ಅಂತ ಹಾಕ್ಬಿಡೋಣ. ಹಾಕಿ Ctrl+X ಅಂತ ಕೊಡೋಣ, ಅಲ್ಲಿಗೆ ಎಕ್ಸಿಟ್ ಅದು. ಈಗ ಬಂದುಬಿಟ್ಟು Y ಕೊಡೋಣ. ಆಮೇಲೆ Y ಕೊಟ್ಟಾದಮೇಲೆ ಎಂಟರ್, ಡನ್. ನೋಡಿ 1 1 1 ಕ್ರಿಯೇಟ್ ಆಗಿದೆ, ಓಕೆನಾ. ಈ 1 1 1 ಒಳಗೆ ನೋಡೋಣ ಅಂದರೆ CAT 1 1 1 ಡನ್. ಏನಿದೆ ABCD ಅನ್ನೋದಿದೆ. ಈಗ ನಾವು ಇದನ್ನು ಡಿಲೀಟ್ ಮಾಡಬೇಕು. ಏನು ಡಿಲೀಟ್ ಮಾಡಬೇಕು, ಇದು 1 1 1 ಅನ್ನು ಡಿಲೀಟ್ ಮಾಡಬೇಕು. 1 1 1 ಡಿಲೀಟ್ ಮಾಡೋಕ್ಕೆ ಬರೀ ರಿಮೂವ್ RM ಅಷ್ಟೇ ಯೂಸ್ ಮಾಡಿ. RM ಅಂತ ಯೂಸ್ ಮಾಡಿ 1 1 1 ಅಂತ ಕೊಟ್ಬಿಡಿ, ಡನ್, ಡಿಲೀಟ್. ಬರೀ RM ಅಂತ ಯೂಸ್ ಮಾಡಿ 1 1 1 ಅಂತ ಕೊಡಿ ಅಷ್ಟೇ, ಡಿಲೀಟ್. ಈಗ ನೀವು LS ಅಂತ ಹೊಡೆದ್ರೆ 1 1 1 ಇಲ್ಲ, ಓಕೆನಾ. ಇದು ಬಂದುಬಿಟ್ಟು ಫೈಲ್ ಮತ್ತು ಡೈರೆಕ್ಟ್ರಿ ಕಮಾಂಡ್ ಒಳಗಡೆನೂ ಬರುತ್ತೆ. ಈಗ ನೆಕ್ಸ್ಟ್ ಇದಿಷ್ಟು ಕ್ಲಿಯರ್ ಮಾಡೋಣ, ಎಲ್ಲ ಕ್ಲಿಯರ್ ಆಗುತ್ತೆ. ಡನ್ನ, ಕ್ಲಿಯರ್. ಇದರೊಳಗೆ ನೀವು ಟೈಮು ನೋಡ್ಬೋದು, ನೋಡಿ ಟೈಮ್ ಅಂತ ಕೊಡಿ, ನೋಡಿ ಟೈಮ್ ತೋರಿಸೋದು ಸ್ವಲ್ಪ ಯಾಕೆ ತೋರಿಸಲ್ಲ, ರಿಯಲ್ ಯೂಸರ್ ಟೈಮ್, ಓಕೆ. ಇದು ಬೇರೆ ಟೈಮಿಂಗ್ ಬಂತು. ಡೇಟ್ ಅಂತ ಕೊಟ್ಟರೆ ಡೇಟ್ ಶೋ ಆಗುತ್ತೆ. ಬೇರೆ ಬೇರೆ ಕಮಾಂಡ್ಸ್ ಇದ್ದಾವೆ, ಆಮೇಲೆ ಶೋ ಮಾಡ್ತೀನಿ ನಾನು. ಸ್ವಲ್ಪ ಫನ್ನಿ ಕಮಾಂಡ್ಸ್ ಬರುತ್ತೆ, ಟ್ರಿಕ್ಸ್ ಬರುತ್ತೆ ಇದ್ರಾಗೆ. ಭಾಳ ತನಕ ಯೂಸ್ ಮಾಡಿದ್ವಲ್ಲ, ಸ್ವಲ್ಪ ತೋರಿಸಿದ್ದೆ ಅಷ್ಟೇ ಏನೇನೆಲ್ಲ ಮಾಡ್ಬೋದು ಅಂತ. ನೆಕ್ಸ್ಟ್ ಬಂದುಬಿಟ್ಟು ಕಾಪಿದು ನೋಡೋಣ. ಈಗ ಫೈಲ್ ಅಥವಾ ಫೋಲ್ಡರ್ ಆಗಿರಲಿ, ಒಂದು ಇದರಿಂದ ಇನ್ನೊಂದು ಕಡೆ ಹೆಂಗೆ ತಗೊಂಡು ಹೋಗೋದು ಅಂತ ನೋಡೋಣ. ಈಗ ಲಿಸ್ಟ್ ಮಾಡೋಣ ಫಸ್ಟು. ಈಗ HG2 ಒಳಗಡೆ ನಾವು ಏನೋ ಕ್ರಿಯೇಟ್ ಮಾಡ್ದಂಗೆ ಇದೆಯಲ್ಲ, ಒಂದು ಸಲ ನೋಡ್ಕೊಂಬಂದ್ಬಿಡೋಣ. HG2 ಒಳಗೆ ಹೋಗಿ ಏನಿದೆ, ಓಕೆ, ಹ್ಯಾಕರ್ ಅನ್ನೋದಿದೆ. ಇದು ಹ್ಯಾಕರ್ ಅನ್ನೋದು ಇಲ್ಲಿದೆ, ಓಕೆನಾ. HG3 ಒಳಗಿದೆ, ಇದೇನಾ ಏನಾರ ಮಾಡಿದ್ವಾ, ಬ್ಯಾಕ್ ಬಂದು ನೋಡೋಣ ಒಂದು ಸಲ. ಓಕೆ, ಬ್ಯಾಕ್ ಬರೋಣ, LS ಕೊಡುವ CD HG3, ಓಕೆ. ನೋಡಿ ಇದರೊಳಗೆ ಏನೂ ಇಲ್ಲ. ಈಗ ನಾವೇನು ಮಾಡೋಣ ಅಂದರೆ CP ಅಂದರೆ ಕಾಪಿ ಅಂತ, ಓಕೆ. CP ಅಂದರೆ ಶಾರ್ಟ್ ಫಾರ್ಮು, ಓಕೆನದು. CP ಅಂದರೆ ಕಾಪಿ ಮಾಡೋದು, ಫೈಲ್ಸ್ ಆಗಿರ್ಬೋದು, ಫೋಲ್ಡರ್ಸ್ ಆಗಿರಲಿ, ಕಾಪಿ ಮಾಡೋದು. ಈಗ ನಾವು HG2 ಒಳಗಡೆ ಹ್ಯಾಕರ್ ಅನ್ನೋದನ್ನ ಕಾಪಿ ಮಾಡೋಣ. ಕಾಪಿ ಮಾಡ್ಕೊಂಡು ಒಂದು ನಿಮಿಷ ಹೋಗೋಣಂತೆ, ಇದಕ್ಕೆ ಹೋಗೋಣ, ರೈಟ್. ಪೂರ HG2 ಒಳಗೆ ಹೋಗ್ಬಿಡೋಣ. CD ನೀವು ಇದರೊಳಗಡೆ HG2 ಅಂತ ಹೊಡೆದ್ರೆ ಹೋಗಲ್ಲದು, ನೋಡಿ HG2 ನೋಡಿ ಇದರೊಳಗಿಲ್ಲ, ಹೋಗಲ್ಲದು, ಓಕೆನಾ. ಬ್ಯಾಕ್ ಬರುವ. ಈಗ ನಾನು ಹಗಲೆಲ್ಲ ಹಿಂಗೆ ಬಡಿಯ ಬಲ್ಲಿ ಇದು ಮೇಲುಗಡೆ ಬಟನ್ ಇದೆಯಲ್ಲ, ಇದನ್ನು ಒಂದು ಕೊಟ್ಟರೆ ಆಯಿತು. ಲಾಸ್ಟ್ ಕಮೆಂಟ್ ನೋಡಿದೆ, ಅದಕ್ಕೆ ನೆನಪಿರುತ್ತೆ. ಇದ್ರೊಳಗೆ ಹೋದ್ವಿ. ಈಗ ನಾವು ಮತ್ತೆ CD ಹ್ಯಾಕರ್ ಒಳಗೆ ಹೋಗೋಣ. ಇಲ್ಲಿ ಮತ್ತೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೋಣ, MKDR ಹ್ಯಾಕ್ಸ್ ಅಂತ, ಹ್ಯಾಕ್ಸ್ 999 ಅಂತ ಮಾಡೋಣ, ಓಕೆನಾ. ಡನ್. ಈ LS ಅಂತ ಕೊಟ್ಟರೆ ಇದ್ರೊಳಗೆ ಮತ್ತೊಂದು ಫೋಲ್ಡರ್ ಆಗಿದೆ, ಓಕೆನಾ. PWD ಕೊಟ್ಟು ನೋಡ್ರಿ, ನೋಡಿ ಹೋಮಲ್ಲಿ ಇದ್ವಿ ನಾವು, HG2 ಒಳಗೆ ಬಂದ್ವಿ, ಹ್ಯಾಕರ್ ಒಳಗೆ ಬಂದ್ವಿ. ಈಗ ಹ್ಯಾಕರ್ ಒಳಗಡೆ ಈ ಫೋಲ್ಡರ್ ಕ್ರಿಯೇಟ್ ಆಗಿದೆ, ಹ್ಯಾಕ್ 999 ಅಂತ. ಈಗ ಬಂದುಬಿಟ್ಟು ನಾನು ಇದು ಹ್ಯಾಕರ್ ಅನ್ನೋ ಫೋಲ್ಡ್ರು ಮತ್ತು ಇದ್ರೊಳಗಡೆ ಈ ಫೋಲ್ಡರ್ ಇದೆಯಲ್ಲ, ಇವೆರಡನ್ನೂ ಸೇರಿಸಿ ನಾನು
HG3 ಅಂತ ಇದೆಯಲ್ಲ, ಇದು ಇದು ಒಳಗಡೆ ಸೆಂಡ್ ಮಾಡಬೇಕು. ಖಾಲಿ ಇದೆಯಲ್ಲ ಫೋಲ್ಡ್ರು, ಈಗ ನನಗೆ ಇದ್ರೊಳಗೆ ಬೇಕು. ಇವೆರಡು ಯಾವ ಫೋಲ್ಡ್ರು, ಹ್ಯಾಕರ್ ಅನ್ನೋದು ಫುಲ್ಲು ಇದ್ರೊಳಗೆ ಬೇಕು. ಹ್ಯಾಕರ್ ಒಳಗೆ ಏನಿದೆ ಮತ್ತು ಹ್ಯಾಕರ್ 999 ಅಂತ ಇದೆ, ಇದೆಲ್ಲ ತೊಗೊಂಡೋಗಿ ಇದ್ರೊಳಗೆ ಹಾಕ್ಬೇಕು ನಾನು. ಹಂಗಂದರೆ ಇದ್ರೊಳಗೂ ಇರಬೇಕು, HG2 ಒಳಗೂ ಇರಬೇಕು, HG3 ಒಳಗಡೆನೂ ಮತ್ತೆ ಕಾಪಿ ಆಗ್ಬೇಕು. ಅದು ಹೆಂಗೆ ಮಾಡೋದು ನೋಡೋಣ. ಈಗ ಇದನ್ನು ಸ್ವಲ್ಪ ಕ್ಲಿಯರ್ ಮಾಡೋಣ. ಫುಲ್ಲು CD ಹೋಗೋಣ. ಓಕೆ, CD ಓಕೆ, ಫುಲ್ ಬ್ಯಾಕ್ ಬಂದಿದ್ದೀನಿ HG2 ಒಳಗಡೆ. ಓಕೆ, ಈಗ ಬಂದುಬಿಟ್ಟು ನಾವು CD HG2 ಓಯ್ ಸಾರಿ, ಅಲ್ಲಿ ನೋಡಿ C ಕ್ಯಾಪಿಟಲ್ ಹಾಕ್ಬಿಟ್ನಲ್ಲ, ಅದೇ ಪ್ರಾಬ್ಲಮ್ ಆಯಿತು. CD HG2 ಓಕೆ, ಈಗ ಬಂದುಬಿಟ್ಟು CP ಅಂತ ಕೊಡಿ, ಸ್ಮಾಲ್ ಲೆಟರ್. ಕ್ಯಾಪಿಟಲ್ ಹಾಕೋಕ್ಕೆ ಹೋಗ್ಬೇಡಿ, ಕಮಾಂಡಿಗೆ ರನ್ನೇ ಆಗೋಲ್ಲ. ಆಮೇಲೆ ಈ ಥರ ಎರರ್ ಬರುತ್ತೆ ನೋಡಿ, ಕಮಾಂಡ್ LD ನಾಟ್ ಪ್ಯಾಕೇಜ್ ಏನೂ ಸಿಕ್ಕೇ ಇಲ್ಲ ಅಂತ ಅಂದ್ಬಿಡ್ತದೆ. ಓಕೆನಾ, CP ಅಂತ ಕೊಡಿ. ಈಗ ಬಂದುಬಿಟ್ಟು ಹ್ಯಾಕರ್, HACKER ಹ್ಯಾಕರ್. ಓಕೆ, ಹ್ಯಾಕರ ಕಾಪಿ ಮಾಡಿದ್ವಿ. ಈಗ ಇದನ್ನು ತಗೊಂಡೋಗಿ HG3 ಒಳಗೆ ಹಾಕ್ಬೇಕು. ಆರ್ ನಾಟ್ ಸ್ಪೆಸಿಫೈಡ್ ಆಮಿಟಿಂಗ್ ಡೈರೆಕ್ಟ್ರಿ ಹ್ಯಾಕರ್. ಓಕೆ, ಆರ್ ಹಾಕುವ. ಆರ ಈಗ ಕಾಪಿಯಾಗಿರುತ್ತೆ, ಎಲ್ಲಿ HG3 ಒಳಗಡೆ ಕಾಪಿಯಾಗಿರುತ್ತೆ. ಈಗ ಒಂದು ಸಲ ಕ್ಲಿಯರ್ ಮಾಡುವ. ಒಂದು ಬ್ಯಾಕ್ ಹೋಗೋಣ, LS ಕೊಡಿ, CD HG3 ಒಳಗೆ ಹೋಗಿ ನೋಡೋಣ. HG3 ಈಗ LS ಕೊಟ್ಟು ನೋಡೋಣ. ಇಲ್ಲ, ಎಲ್ಲೋಯ್ತು ಆರ್ ಅಂದರೆ ನೋಡುವ. ರೀಡ್ ಫೈಲ್ ಇತ್ತು ಆರ್ ಅಂದರೆ, ನೋಡೋಣ ಎಲ್ಲೋಯ್ತು ಅಂತ. ಓಕೆ, ಸ್ವಲ್ಪ ಎರರ್ ಆಗಿತ್ತು ಒಂದೇ. ಅದು ಏನಾಯಿತು ಅಂದರೆ, ನಾನು ಈಗ CP ಕೊಟ್ಟನಲ್ಲ, ಅದು ಮೂವ್ ಮಾಡ್ತಾಯಿಲ್ಲ, ನಾನು ಕಾಪಿ ಮಾಡ್ತಾಯಿದ್ದೀನಿ. ಏನಾಗಿದೆ ಅಂದರೆ ಅದು ತೋರಿಸ್ತೀನಿ ನೋಡಿ, ಕ್ಲಿಯರಾ? ಸರಿ, ನಾನು ಏನು ಮಾಡಿದರೆ LS ಓಕೆ, HG2 ಒಳಗಡೆ ನಾನು ಏನಂತ ಹಾಕಿದೆ, CP ಅಂತ ಹಾಕಿ ಆರ್ ಹಾಕಿದ್ನಲ್ಲ, ಇಲ್ಲಿ ಆರು ಡೈರೆಕ್ಟ್ರಿ ಆರ್ ಹಾಕಿಬಿಟ್ಟು ನಾನು ಸೋರ್ಸ್ ಕೊಟ್ಟೆ. ಸೋರ್ಸ್ ಅಂದರೆ ಯಾವ ಫೈಲ್ ಇದು ಸೋರ್ಸು, ಸೋರ್ಸ್ ಅಂದರೆ ಈಗ HG3 ಸೋರ್ಸ್ ಆಯಿತು. ಈ ಸೋರ್ಸ್ ಇದು ಫೈಲು, ಡೆಸ್ಟಿನೇಷನ್ ಫೈಲ್ ಒಳಗಡೆ ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಏನು ಮಾಡಬೇಕಿತ್ತಂದರೆ HG3 ಒಳಗಡೆ ಹೋಗ್ಬೇಕಂದ್ರೆ ನಾನು LS ಹೊರತು ತೋರಿಸ್ತೀನಿ ನೋಡಿ ಏನಾಗಿದೆ ಅಂದರೆ. ನೋಡಿ, ಈಗ HG2 ಒಳಗಡೆ ಬಂದುಬಿಟ್ಟಿದೆ. ಆ್ಯಕ್ಚುಲಿ ನಾನು HG3 ಒಳಗಡೆ ಹೋಗ್ಬಿಟ್ಟು ಇದು ಮಾಡಬೇಕಿತ್ತು, HG2 ಕೊಡಬೇಕಿತ್ತು. ಅದು ನಾವು ಉಲ್ಟಾ ಕೊಟ್ಟಿದ್ದಕ್ಕೆ ಇದ್ರಿಗೆ ವಾಪಸ್ ಬಂದುಬಿಟ್ಟಿದೆ. ಈಗ ವಾಪಸ್ ಹೋಗಿ ಮಾಡೋಣ, ನೀಟಾಗಿ ಕ್ಲಿಯರ್ ಮಾಡೋಣ. ಓಕೆ, CD .LS ಚೇಂಜ್ ಡೈರೆಕ್ಟ್ರಿ HG3 ಓಕೆ, HG3 ಇವಾಗ ಬಂದುಬಿಟ್ಟು ನಾನೆಲ್ಲ CP ಆರ್ HCKR. ಈಗ ನಾನು ಹ್ಯಾಕರ್ ಅಂತ ಹೊಡೆದ್ರೆ ಅದು ಬರೋಲ್ಲ ನೋಡಿ, ಏನಿಲ್ಲ ಅಂತಿದೆ. ಇದನ್ನು ಹೆಂಗೆ ತರಿಸೋದು? ನಾನೊಂದು ಕಾಪಿ ಮಾಡೋದು ಮರ್ತುಬಿಟ್ಟಿದ್ದೆ ಅಲ್ಲಿ. ಈಗ ಕಾಪಿ ಮಾಡಿ ತೋರಿಸ್ತೀನಿ. ಕ್ಲಿಯರ್, ಒಂದೊಂದೇ ಹಿಂದೆ ಬರುವಲ್ಲಿ ಬರೀ CD ಅಂತ ಕೊಟ್ಟರೆ ಫುಲ್ ಹಿಂದಕ್ಕೆ ಬಂದುಬಿಡ್ತೀರಾ. ಓಕೆನಾ, ಇದು ಒಂದು ನೋಡ್ಕೊಂಬೇಡಿ ನೀವು. ಈಗ LS ಅಂತ ಕೊಟ್ಟು ನಾವು ಸ್ವಲ್ಪ HG2 ಒಳಗೆ ಹೋಗಿ PWD ಕೊಡೋಣ. ಓಕೆನಾ, ವೇಟ್, ಇನ್ನೊಂದು ಫೈಲ್ಡ್ರ್ ಒಳಗೆ ಹೋಗ್ಬೇಕಿತ್ತು, ಹ್ಯಾಕರ್ ಅಂತ. ಹ್ಯಾಕರ್ ಓಕೆ, ಈಗ PWD ಕೊಡೋಣ. PWD ಈಗ ಬಂದುಬಿಟ್ಟಿದ್ದು, ಕಾಪಿ ಮಾಡುವ, ಕ್ಲಿಯರ್ ಮಾಡಿ ಸೊ ಬ್ಯಾಕ್ ಬಂದು ಈಗ HG3 ಒಳಗೆ ಹೋಗ್ಯಾನ. ಇಲ್ಲಿ ಕೊಡೋಣ, CP ಕಾಪಿ, ಸೋರ್ಸ್ ಫೈಲ್ ಬಂದುಬಿಟ್ಟು ಎಷ್ಟು ಒಂದ್ಸಲ ನೋಡೋಣ ಏನಾಗುತ್ತೆ ಅಂತ. ಓಕೆನಾ, HR ಇಲ್ಲಿ ಬಂದುಬಿಟ್ಟು ನನಗೆ ಬೇಕಾಗಿರೋದು HG3. HG3 ಒಳಗಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ನೋಡಿ, ಕೆನಾಟ್ ಸ್ಟಾರ್ಟ್ ನೋ ಸಚ್ ಫೈಲ್ ಆರ್ ಡೈರೆಕ್ಟ್ರಿ ಅಂತಿದೆ.
ಯಾಕಂದರೆ ಸೋರ್ಸ್ ಫೈಲು ಇದು ಹಾಕ್ಬೇಕಿತ್ತು, ನಾನು ಏನು ಹಾಕಿದೆ ಈ ಫೈಲ್ ಹಾಕಿದ್ದೆ. ಓಕೆನಾ. ಈಗ ಇದನ್ನು ಉಲ್ಟಾ ಮಾಡೋಣ. CP ಆರ್ ಪೇಸ್ಟ್ ಟು ಸ್ಪೇಸ್ ಕೊಟ್ಟು HG3 ಅಲ್ಲಿಂದಲ್ಲ HG3. ಈಗೇನು ಎರರ್ ಬರಲಿಲ್ಲ. ಈಗ ನೋಡೋಣ ಏನಾಗಿದೆ ಅಂತ. HG3 ಒಳಗೆ ಮತ್ತೆ HG3 ಬಂದಿದೆ. ಓಕೆ, ಏನಾಗ್ತಾಯಿದೆ ಅಂತ ಹೇಳೋಣ. ಏನಾಗ್ತದೆ ಇದು ಏನು ಮಾಡ್ತಾಯಿದೆ ಅಂದರೆ, ಈ ಡೈರೆಕ್ಟ್ರಿ ಒಳಗೆ ಮತ್ತೊಂದೇ ಫೋಲ್ಡರ್ ಕ್ರಿಯೇಟ್ ಮಾಡ್ತಾಯಿದೆ. ಇದು ನಾವು ಮೂವ್ ಮಾಡೋಣ. ಮೂವ್ ಹೆಂಗೆ ಮಾಡೋದಂದರೆ, ಈಗ ಕ್ಲಿಯರ್ ಮಾಡಿ MV ಮೂವ್ ಹಳೆ ಫೈಲು ಬಂದುಬಿಟ್ಟು CD ಯಲ್ಲಿದೆ. CD ಹೋಗ್ಬಿಡೋಣ ಫುಲ್ಲು. LS HG2ನ HG3 ಸೆಂಡ್ ಮಾಡೋಣ. ಮೂವ್ HG2 ಟು HG3. ಈಗ ಈ ಫೈಲು ಇದ್ರಾಗ ಮೂವ್ ಆಗಿದೆ. ಹಾಗಂದರೆ ಇಲ್ಲಿಲ್ಲ ಈ ಫೈಲಿಗ. ನೋಡಿ, ಇಲ್ಲಿ ಮೇಲ್ಗಡೆ HG2 ಇತ್ತಲ್ಲ, ಈಗ HG2 ಇಲ್ಲ, ಇದು HG3 ಒಳಗೆ ಹೋಗ್ಬಿಟ್ಟಿದೆ. ಈಗ ನಾವು HG3 ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ ಫೈಲ್ ಇರುತ್ತೆ. HG3 CD HG3 LS ನೋಡಿ, HG2 HG3 ಇದೆ. ಅಬ್ಬಲ್ಲಿ HG3 ಯಾಕೆ ಕ್ರಿಯೇಟ್ ಆಯ್ತಂದರೆ, ಕಾಪಿ ಮಾಡೋಕ್ಕೆ ಹೋದ್ವಿ, ಆ ಫೈಲು HG2 ಒಳಗೆ HG3 ಅನ್ನೋದಿಲ್ಲ. ಅದಕ್ಕೆ ಅದು ಮತ್ತೇನು ಮಾಡ್ತು, ಅದನ್ನೇ ಓನಾಗಿ ಕ್ರಿಯೇಟ್ ಮಾಡ್ಕೊಂಬಿಡ್ತು ಡೈರೆಕ್ಟ್ರಿ ನಮ್ಮದು. ಈಗ ನಮ್ದು ಇಲ್ಲಿ ಏನು ಸಾಲ್ವ್ ಮಾಡ್ಬೇಕಂದ್ರೆ, ನಾನು ಮೋಸ್ಟ್ಲಿ ಜಾಸ್ತಿ ಖಾಲಿ ಯೂಸ್ ಮಾಡ್ತೀನಿ. ಒಂದು ಎರರ್ ಸ್ವಲ್ಪ ಜಾಸ್ತಿ ಗೊತ್ತಾಗ್ತಾಯಿಲ್ಲ, ಮಾಡೋಣ. ಸ್ವಲ್ಪ ನೆನಪಾಗುತ್ತೆ ಮಾಡ್ತಾ. ಮೋಸ್ಟ್ಲಿ ನಾನು ಸಿಸ್ಟಮ್ ಯೂಸ್ ಮಾಡೋದ. ಕ್ಲಿಯರ್ ಮಾಡಿ ಸಾಲ್ವ್ ಮಾಡೋಣ. ಈಗ LS ಕೊಟ್ಟು ಈಗ ನಾವು CD ಕೊಟ್ಟು HG3 ಒಳಗೆ ಹೋಗಿ ನೋಡೋಣ. HG3 ಒಳಗೆ ಏನಾರು ಇದನ್ನು ಇದೆ. ಓಕೆ, ಏನು ಮಾಡ್ತಂದರೆ ಈಗ ನಾನು ಹೇಳ್ತೀನಿ ನೋಡಿ. ಹಂಗಂದರೆ ನಾವು ಕಾಪಿ ಮಾಡಿದ್ದು ಬಂದಿದೆ ಅಂತ ಅರ್ಥ. ಆದರೆ ಏನಾಗಿದೆ ಅಂದರೆ, ಅಲ್ಲಿ ಏನು ನಾವು ಡೆಸ್ಟಿನೇಷನ್ ಫೈಲ್ ಕೊಟ್ಟಿದ್ವಲ್ಲ, ಅದು ನಾವು ಈ ರೂಟು ಫೈಲ್ ಇದೆಯಲ್ಲ, ಈಗ ಲೈಕ್ CD ಕೊಟ್ಟರೆ LS, ಓಕೆನಾ. ಇಲ್ಲಿ ಫುಲ್ ರೂಟ್ ಫೋಲ್ಡರ್ ಒಳಗಡೆ ನಿಂತ್ಕೊಂಡು ನಾವು HG3 ಅಂತ ಕೊಟ್ಟಿದ್ರೆ HG3 ಒಳಗೆ ಹೋಗ್ತಿತ್ತು. HG3 ಒಳಗೆ ಮತ್ತೆ HG3 ಆಗ್ತಿದ್ದಿಲ್ಲ. ಇನ್ನೊಂದು ಸಲ ಮಾಡ್ತೋಗ್ತೀನಿ ನೋಡಿ. CPನ ಆರ್ ಪೇಸ್ಟ. ಇವಾಗ ನಾನು ಇಲ್ಲೇನಾರ HG3 ಅಂತ ಕೊಟ್ಟರೆ ಓಕೆ, ಏನು ಬಂತು ಡಾಟಾ. ಹಂಗಂದರೆ ಅಲ್ಲಿಂದ ಕಾಪಿ ಆಗಿದೆ ಅಂತ. ಓಕೆ ಗೊತ್ತಾಗ್ತದೆ ಏನಂತ. ಏನು ಮಾಡಿದ್ದೀವಿ ಅಂದರೆ, ಈಗ ಮೇಲ್ಗಡೆ ನಾವು ಇಲ್ಲಿ LS ಇದೆಯಲ್ಲ, ಏನು ಮಾಡಿದ್ವಿ ಹೇಳಿ, HG2ನ ನಾವು HG3 ಒಳಗೆ MV ಅಂತ ಕಮಾಂಡ್ ಯೂಸ್ ಮಾಡಿದ್ವಿ ಹಳೇದು. ಅದು ಏನು ಮಾಡುತ್ತೆ ಅಂದರೆ, ಕಾಪಿ ಮಾಡಲ್ಲ, ಡೈರೆಕ್ಟ್ರಿನೇ ಮೂವ್ ಮಾಡುತ್ತೆ ನೆಕ್ಸ್ಟ್ ಫೈಲ್ರಿಗೆ. ಈಗ ಅದು ಮಾಡಿಬಿಟ್ಟಿದ್ದೀವಿ. ಹಂಗಂದರೆ ಈಗ HG3 ಒಳಗಡೆ 2 ಬಂದುಬಿಟ್ಟಿದೆ. ಇದು ಅವಾಗಲೇ ಕಾಪಿ ಮಾಡಿದ್ದೇನೋ, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಓಮ್ ಆದಮೇಲೆ HG2 ಹೊರಗಿತ್ತು, ಇಲ್ಲಿ ಬಂದುಬಿಟ್ಟಿದೆ. ಈಗ ವಾಪಸ್ ಕಳ್ಸೋಣ ಇದನ್ನು. ಯಾವುದನ್ನ HG2ನ 3 ಇತ್ತಲ್ಲ, ಈಗ HG ತೆಗೀರಿ 2 3ನೇ ನೋಡೋಣಂತೆ. ಓಕೆನಾ. ಇದು 2 3 ಒಳಗೆ ಬಂದಿದೆಯಲ್ಲ, ಇದನ್ನು ವಾಪಸ್ ಕಳ್ಸೋಣ. ಬೇಡ, ನೀನು ಹೊರಗೆ ಹೋಗು, ನಾನು ಮತ್ತೆ ಇದನ್ನು ತೋರಿಸ್ತೀನಿ ಎಲ್ಲರಿಗೂ ಹೆಂಗೆ ಅಂತ, ಏನಾಯಿತು ಅಂತ ಅಲ್ಲಿ ಪ್ರಾಬ್ಲಮ್. CLER ಕ್ಲಿಯರ್. ಓಕೆ, ಈಗ ನಾವು ಬಂದುಬಿಟ್ಟು ಮೂವ್ HG2 ಎಲ್ಲಿ ಮೂವ್ ಮಾಡೋದು, ಎಲ್ಲ ಮೂವೇ ಮಾಡೋಕ್ಕಲ್ಲ, ರೂಟ್ ಡೈರೆಕ್ಟ್ ಹಾಕೋಣ. ಓಮ್ ಅಂತ ಹಾಕೋಣ. ಓಮ್ ಬರ್ತಿಲ್ಲ, ಮಾಡು. HG3 ಒಳಗೆ ಹಾಕಿದ್ವಾ, ಎಲ್ಲಿದ್ದೀವಿ, CD HG3, ಇಲ್ಲಿ HG2 ಬಂದಿದೆ. MV HG2 ಟು ಓಮಿಗೆ ಮೂವ್ ಆಯಿತು. ಈಗ LS ಅಂತ ಕೊಟ್ಟರೆ ಇಲ್ಲಿ, ಅಯ್ಯೋ ಶಿವ, ಏನು ಮಾಡ್ತು ಗೊತ್ತಾಜಿ, ಇದ್ರೊಳಗಡೆ ಓಮ್ ಕ್ರಿಯೇಟ್ ಮಾಡ್ತು ನೋಡಿ. ಓಮ್ ಕ್ರಿಯೇಟ್ ಮಾಡಿ HG2 ಓಮ್ ಒಳಗಡೆ ಸೆಂಡ್ ಮಾಡಿದ್ದು. ಪಕ್ಕ ಇದ್ರೊಳಗೆ ಸೆಂಡ್ ಮಾಡಿರುತ್ತೆ. ನಾನು ಈ ಓಮಿಗೆ ಸೆಂಡ್ ಮಾಡಂದೆ, ಇಲ್ಲಿದೆಲ್ಲ ಈ ಓಮಿಗೆ ಸೆಂಡ್ ಮಾಡೋಂದೆ. ಅದು ನೋಡ್ರೆ ಅದೇ ಒಂದು ಡೈರೆಕ್ಟ್ರಿ ಕ್ರಿಯೇಟ್ ಮಾಡಿ ಅದ್ರೊಳಗೆ ಸೆಂಡ್ ಮಾಡಿರುತ್ತೆ.
ತೋರಿಸೋಣ ನೋಡೋಣ. ನೋಡಿ ಸಿ ಡಿ ಅಂತ ಕೊಟ್ಟು ಓಮ್ ಅಂತ ಕೊಡ್ತೀನಿ. ಈಗ ಅದ್ರೊಳಗಡೆ ಸೆಂಡ್ ಮಾಡಿರುತ್ತೆ, ತೆಗೆದೇ ಬಿಡೋಣಂತೆ. ಒಂದು ಕೆಲಸ ಮಾಡೋಣ, ಈಗ ಬಂದುಬಿಟ್ಟು ನಮ್ಮ ಇದ್ರೊಳಗೆ ಬಂದಿದೆ ನೋಡಿ. ಇದು ನನಗೆ ಕನ್ಫ್ಯೂಸ್ ಆಗ್ತಾಯಿಲ್ಲ, ಎಷ್ಟೊಂದು ಫೋಲ್ಡ್ರ್ ಕ್ರಿಯೇಟ್ ಅದಕ್ಕೆ ಮಾಡಬಾರ್ದು ಅನ್ನೋದು. ಕ್ಲಿಯರ್ ಒಂದೆಲ್ಲ ಕ್ಲಿಯರ್ ಮಾಡಿ ಒಂದು 4-5 ಫೋಲ್ಡ್ರ್ ಮಾಡ್ಕೊಂಬಂದ್ಬಿಡ್ತೀನಿ ತಾಳಿ. ಜಾಸ್ತಿ ಫೋಲ್ಡ್ರ್ ಆಗಿದೆ, ಕನ್ಫ್ಯೂಷನ್ ಆಗ್ತಾಯಿದೆ ನನಗೆ. ಓಕೆ, ಎಲ್ಲ ಕ್ಲಿಯರ್ ಮಾಡಿ ಸ್ವಲ್ಪ ಕ್ಲೀನಾಗಿ ಮಾಡಿದ್ದೀನಿ ಫೋಲ್ಡರ್ಸು. ಈಗ ಅದೇ ಸೇಮ್ ಹೆಸರೊಳಗಡೆ ಮಾಡಿದ್ದೀನಿ, ಸ್ವಲ್ಪ ಸ್ಮಾಲ್ ಅಡ್ರೆಸ್ಸಲ್ಲಿ ಮಾಡಿದ್ದೀನಿ. ಈಗ ಮಾಡಿ ನೋಡೋಣ ಕಾಪಿನ ಮೂವ್ನ. ಇದನ್ನು ಇವತ್ತು ಮುಗಿಸಿ ನೆಕ್ಸ್ಟು ಇನ್ನೊಂದ್ರಾಗೆ ಸೆಷನ್ ಒಳಗಡೆ ಪ್ಯಾಕೇಜು ಮತ್ತು ಬೇರೆ ಇದ್ದಾವೆ ನೆಟ್ವರ್ಕಿಂಗಿಂದು, ಅದು ಸ್ವಲ್ಪ ಅದನ್ನು ನೋಡೋಣ. ಯೂಸ್ಫುಲ್ ಪ್ಯಾಕೇಜಸ್ ಇನ್ನೆಲ್ಲ ಗೊತ್ತಾಗುತ್ತೆ ಸ್ವಲ್ಪ ಸ್ಕ್ರಿಪ್ಟ್ ಅದ್ರದ್ದು. ಇದ್ರದ್ದು ಬೇಸಿಕ್ಸ್ ಮುಗಿಸ್ಬಿಡೋಣ ಇವತ್ತು ಕ್ಲಾಸ್ ಒಳಗೆ. ಓಕೆ, ಏನಂದರೆ ಈಗ ಎಚ್ ಜಿ 1 ಇದರೊಳಗೆ 1 2 3 ಅಂತ ಫೈಲ್ ಇದೆ. ಫೈಲಲ್ಲಿ ಏನಿದೆ, ಹಾಯ್ ಆಕರ್ಷ್ ಅಂತ ಇದೆ. ಈಗ ಈ ಫೈಲ್ನ ನಾನು HG2 ಒಳಗೆ ಕಾಪಿ ಮಾಡಬೇಕು. ಈಗ ಬಂದ್ಬಿಟ್ಟು CD ಓಕೆ LS HG1 ಒಳಗೆ ಹೋದೆ. CD HG1 ಇದರೊಳಗೆ 1 2 3 ಇದೆಯಲ್ಲ, ಇದು ಕಾಪಿ 1 2 3 ಟು HG2. ಓಕೆ, ಈಗ ನಾನು LS ಅಂತ ಕೊಟ್ಟರೆ HG2 ಅನ್ನೋದು ಇಲ್ಲಿ ಬಂತು. ನಾನು ಈಗ ಏನು ಮಾಡ್ತೀನಿ ಅಂದರೆ, ಓಕೆ ಬ್ರೋ ನೋಡೋಣ ಏನಾಯ್ತು ಅಂದರೆ, ಇಲ್ಲಿ ಫುಲ್ ಬೇಸ್ ಒಳಗೆ ಹೋಗಿ ಕ್ಲಿಯರ್ ಮಾಡಿ ಇಲ್ಲೇ ಒಂದು ಇದು ಮಾಡೋಣ. HG3 ಒಳಗೆ ಏನಿದೆ, ಏನಿಲ್ಲ. ಓಕೆನಾ, ಈಗ ನಾವು ಬಂದ್ಬಿಟ್ಟು LS ಟಚ್ ಫೈಲ್ ಅಂತ ಒಂದು ಮಾಡೋಣ. ಇಲ್ಲೇ ಇದು ಇದೆಯಲ್ಲ, ಈಗ ಇದನ್ನು ನಾವು ಇದ್ರಾಗೆ ಕಾಪಿ ಮಾಡಿಸೋಣ. ಯಾಕಂದರೆ ಫೋಲ್ಡ್ರ್ ಒಳಗಡೆ ಮಾಡ್ತಾಯಿದ್ದೀನಲ್ಲ, ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ ನನಗೆ. ಮೇನ್ ಡೈರೆಕ್ಟ್ರಿ ಒಳಗಡೆಯಿಂದನೇ ಕಾಪಿ ಮಾಡಿಸ್ಕೊಳೋಣ, ಆಗುತ್ತಲ್ಲ ಅಂತ. ಕಾಪಿ ಫೈಲ್ ಯಾವುದಕ್ಕೆ, HG3ಗೆ HG3 LS. ಓಕೆ, ಅಲ್ಲಿದೆ HG3ಅಲ್ಲಿ ನೋಡೋಣ. ಅದು ಫೋಲ್ಡ್ರಿಂದ ಮಾಡ್ತಾಯಿದ್ದೀನಲ್ಲ, ಫೋಲ್ಡ್ರನ್ನೇ ಕಾಪಿ ಆಗ್ತಾಯಿದ್ದಾವೆ. ಡೈರೆಕ್ಟ್ರಿನೇ ಕಾಪಿ ಆಗ್ತಾಯಿದೆ, ಫೈಲ್ ಕಾಪಿ ಆಗ್ತಾಯಿಲ್ಲ. ಈಗ ನೋಡೋಣಂತೆ. ಫೈಲ್ ಅಂತ ಈಗ ಇದೆ, ಒಂದು ಸಲ ಇದು ತೋರಿಸ್ತೀನಿ ನಿಮಗೆ ಕ್ಲಿಯರ್ ಮಾಡಿ. LS PWD ಅಂದರೆ ಪ್ರೆಸೆಂಟ್ ಡೈರೆಕ್ಟ್ರಿನ. ಓಮಲ್ಲಿದೆ, ಓಮಲ್ಲಿ ಈಗ ವರ್ಕ್ ಮಾಡ್ತಾ ಇರೋದು ನಾನು. ಫೈಲ್ ಇದೆ ಇಲ್ಲಿ. ಓಕೆನಾ, ನಾನು ಈಗ HG3 ಕಾಪಿ ಮಾಡಿದ್ದೀನಿ. ಹೋಗಿ ನೋಡೋಣಂತೆ ಈಗ ಇದೇನಾ ಇಲ್ಲ. ಅಲ್ಲಿ HG3 ಎಂಟರ್ LS ಲಿಸ್ಟು ಬಂದಿದೆ ನೋಡಿ. ನಾನು ಫೋಲ್ಡ್ರ್ ಒಳಗಡೆ ಮತ್ತೊಂದು ಫೋಲ್ಡ್ರ್ ಒಳಗಡೆ ಹಾಕಿದ್ದೀನಲ್ಲ, ಅದು ನನಗೆ ಒಂದೊಂದು ಫೋಲ್ಡ್ರಿಂದ ಹೊರಗೆ ಹೋಗಿ ಮತ್ತು ಬೇರೆ ಫೋಲ್ಡ್ರಿಗೆ ಹೋಗ್ತಾಯಿದ್ದೀನಿ. ನನಗೆ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ವರ್ಕ್ ಆಗ್ತಾಯಿದೆ, ಕಮಾಂಡ್ ಕರೆಕ್ಟ್ ಇದೆ. ಹಂಗಂದರೆ ನೀವು ಈ ಫೋಲ್ಡ್ರದಾಗಿದೆನಾಗ LS ಫೈಲಲ್ಲಿದೆ. ಈಗ ಇದ್ರೊಳಗೆ ಒಂದು ಫೋಲ್ಡ್ರ್ ಕ್ರಿಯೇಟ್ ಮಾಡೋಣ, MKDIR ಅಂತ ಮಾಡೋಣ. ಮೇಕ್ ಡೈರೆಕ್ಟ್ರಿ 23 ಅಂತ ಮಾಡೋಣ. ಓಕೆನಾ, LS ಈಗ 23 ಹೊಸ್ದಾಗಿ ಕ್ರಿಯೇಟ್ ಮಾಡೀವಿ. ಇದ್ರೊಳಗೆ ಏನೂ ಇರೋಲ್ಲ, ಖಾಲಿ ಇರುತ್ತೆ. ತೋರಿಸ್ಬಿಡ್ತೀನಿ ಬೇಕಾದರೆ. CD 23 ನೋಡಿ, ಏನಿಲ್ಲ. ಓಕೆನಾ, ಈಗ ಬ್ಯಾಕ್ ಒಂದು ನಾನೇನಾರ CP ಫೈಲ್ 23 ಅಂತ ಹಾಕಿದರೆ, ಇಲ್ಲಿ 23 ಒಳಗಡೆ ಫೈಲ್ ಹೋಗಿರುತ್ತೆ. CD 23 ಅಲ್ಲಿ ಹೋದರೆ LS ನೋಡಿ, 23 ಒಳಗಡೆ ಫೈಲ್ ಬಂದಿದೆ. ಓಕೆನಾ, ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಓಕೆ, ಡನ್. ಇದು ಕಂಪ್ಲೀಟ್ ಆಗಿದೆ. ಕಾಪಿ ಅನ್ನೋದು ಮೂವ್ ಅನ್ನೋದು ಶೋ ಮಾಡಿದ್ದೀನಿ. ಇನ್ನೊಂದು ಸಲ ಶೋ ಮಾಡಿಬಿಡ್ತೀನಿ. ಕ್ಲಿಯರ್ CD, ಬರೀ CD ಅಂತ ಕೊಟ್ಟರೆ ಡೈರೆಕ್ಟಾಗಿ ಬಂದುಬಿಡ್ತೀರ. ಡಬಲ್ ಡಾಟ್ ಆಗಲೆಲ್ಲ ಕೊಡೋಂಗಿಲ್ಲ. ಭಾಳ ದೂರ ಒಂದು 2-3 ಫೋಲ್ಡ್ರು ಒಳಗಡೆ ಬಂದುಬಿಟ್ರೆ, ಒಂದು ಸಲ CD ಅಂತ ಕೊಟ್ಬಿಟ್ರೆ ಫುಲ್ ಮೇನ್ ಡೈರೆಕ್ಟ್ರಿಗೆ ಬಂದುಬಿಡ್ತೀರ. ಓಕೆನಾ, LS ಕೊಡಿ. ಈಗ ಬಂದ್ಬಿಟ್ಟು ನಾವು ಏನು ಮಾಡೋಣ ಅಂದರೆ, ಇದು ಫೈಲ್ ಅನ್ನೋದು ಇಲ್ಲಿ ಓಕೆ HGK ಐತಲ್ಲ, HGK ಬೇಡ, HG2 1 2ದಾಗ ಹಾಕ್ಬಿಡೋಣ. ಮೂವ್ ಮಾಡೋಣ, ಒಂದೇ ಸಲ ಮಾಡಿಬಿಡೋಣ. ಜಾಸ್ತಿ ಮಾಡಿದರೆ ಕನ್ಫ್ಯೂಸ್ ಆಗ್ಬಿಡ್ತಿದೆ. MB ಅಂದರೆ ಮೂವ್ ಅಂತ. ಓಕೆನಾ, ಈಗ ಇದನ್ನು ನಾನು
HG1 ಯಾವುದ್ರಾಗೆ HG2ಗೆ ಡನ್. ಈಗ LS ಅಂತ ಕೊಟ್ಟರೆ ನೋಡಿ, ಇಲ್ಲಿ HG1 ಇತ್ತಾ, ಇಲ್ಲಿಲ್ಲ. ಈಗ ಇದು HG2 ಹೋಗಿರುತ್ತೆ. ಈಗ ನಾನು LS ಅಂತ ಕೊಟ್ಟು CD ಅಂತ ಕೊಟ್ಟು HG2 ಅಂತ ಕೊಟ್ಟರೆ, LS ಅಂತ ಕೊಟ್ಟರೆ ನೋಡಿ, ಇದರೊಳಗೆ ಒಂದೆಲ್ಲ ಇಂಡಿಯಾ ಅಂತ ಫೋಲ್ಡ್ರ್ ಇತ್ತು. ಇದ್ರ ಪಕ್ಕಕ್ಕೆ ಈಗ HG1 ಅಂತ ಕನ್ವರ್ಟ್ ಆಗಿದೆ. ಈಗ ನಾನು ಇಂಡಿಯಾನ ಇದ್ರೊಳಗಡೆ ಸೆಂಡ್ ಮಾಡ್ತೀನಿ, HG1 ಒಳಗಡೆ. MBINDIA ಇಂಡಿಯಾ HG1. ಈಗ ನೋಡಿ, ಇಂಡಿಯಾ ಇಲ್ಲಿತ್ತು, ಈಗಿಲ್ಲ, ಇದರೊಳಗಡೆ ಹೋಗಿದೆ. ಇದು ಆವಾಗಲೇ ನಾನು ಇದೇ ಮಿಸ್ಟೇಕ್ ಮಾಡಿದ್ದು. ಅಗಲೆಲ್ಲ ಫೈಲು ಭಾಳ ಕ್ರಿಯೇಟ್ ಮಾಡಿಬಿಟ್ಟೆ, ಅದ್ರೊಳಗೆ ಆ್ಯಡ್ ಮಾಡ್ಕೊತ ಹೋದ್ನಲ್ಲ, ಅದು ನನಗೆ ಕನ್ಫ್ಯೂಸ್ ಆಗ್ಬಿಡ್ತು. ಈಗ ಇದ್ರೊಳಗಡೆ ಬಂದುಬಿಟ್ಟಿದ್ದೀನಿ, ಅಗಲೆಲ್ಲ ಹಿಂದೆ ಹೋಗೋದು ಮುಂದೆ ಹೋಗೋದು ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು. ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ. ಈಗ ನೋಡ್ಕೊಂಬಿಡಿ, ಒಂದ್ಸಲ ಮೂವ್ ಮಾಡಿದೆ, PWD ಮಾಡಿ ತೋರಿಸ್ತೀನಿ ನಾನು. ಈಗ ಬಂದ್ಬಿಟ್ಟು ನಾವು ಓಮು HG2 ಮತ್ತು HG1 ಒಳಗಡೆ ಇದ್ದೀನಿ. ಜಾಸ್ತಿ ಅಡ್ವಾನ್ಸ್ ಆಗ್ತಾ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪನೇ ಕ್ಲಾಸಸ್ ಒಳಗಡೆ ಬ್ರೇಕ್ ಮಾಡಿಬಿಟ್ಟು ಅಷ್ಟೇ ಹೇಳಿದರೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ 1 ವೀಕು, ನಿಮಗೆ ನೆನಪಾಗುತ್ತೆ. ಈಗ ನಾನು ಎಲ್ಲ ಒಂದೇ ಸಲ ಹಿಂಗೆ ಹೇಳ್ಬಿಟ್ರೆ ನಿಮಗೆ ಕಷ್ಟ ಆಗ್ಬಿಡುತ್ತೆ ಮುಂದೆ ಮಾಡೋದಕ್ಕೆ. ನಾವು ಈ ವಿಡಿಯೋನ ಬ್ರೇಕ್ ಮಾಡಿ ಕೊಡ್ತೀವಿ ನಿಮಗೆ, ಓಕೆನಾ? ಸೊ ಓಕೆ, ಇದೆಲ್ಲ ಕ್ಲಿಯರ್ ಮಾಡಿಬಿಡೋಣ. ಓಕೆ, ಒಂದು ಕಮಾಂಡ್ ಹೇಳ್ತೀನಿ. ಸುಮ್ಮನೆ ಈಗ ಫಿಲಿಮ್ನಾಗೆಲ್ಲ ಹಿಂಗೆ ಹ್ಯಾಕರ್ಸ್ ಥರ ಹಿಂಗೆ ಬೀಳ್ತಾ ಇರುತ್ತಲ್ಲ ಮೇಲ್ಗಡೆಯಿಂದ, ಅದು ಒಂದು ಪ್ಯಾಕೇಜ್ ಐತೆ, ಅದೊಂದು ಇನ್ಸ್ಟಾಲ್ ಮಾಡಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ. PKG ಇನ್ಸ್ಟಾಲ್ C ಮ್ಯಾಟ್ರಿಕ್ಸ್ ಅಂತ ಕೊಟ್ಟು Y ಅಂತ ಕೊಡಿ. ಇದು ಸ್ವಲ್ಪ ಪ್ಯಾಕೇಜ್ ಡೌನ್ಲೋಡ್ ಆಗಲಿ. ಓಕೆ, ಡೌನ್ಲೋಡ್ ಆಯಿತು. ಕ್ಲಿಯರ್ ಮಾಡಿ. ಓಕೆ, ಇವಾಗ ಬಂದುಬಿಟ್ಟು C ಮ್ಯಾಟ್ರಿಕ್ಸ್ ಅಂತ ಹಾಕಿ, CMATRIX. ಫಿಲಿಮಲ್ಲೆಲ್ಲ ಈ ಥರ ಹಿಂಗೆ ಫೋನ್ ಹ್ಯಾಕ್ ಮಾಡ್ತಾಯಿದ್ವಿ, ಇದು ಫೀಲ್ ತಗೊಳ್ಳೋಕ್ಕಷ್ಟೇ. ನೋಡಿ ಫೋನ್ ಏನೋ ಆಯಿತು ಅಂತ ಇದು ಮಾಡಿಸ್ಬೋದು. ನೋಡಿ ಇಲ್ಲೇನೋ ಆಗ್ತಾಯಿದೆ ಅಂತ ಗೊತ್ತಿರಲಾರ್ದವ್ರಿಗೆ ಒಪ್ಪ ಏನೋ ಮಾಡ್ತಾಯಿದ್ದ ನೀನು ಅಂತ ಅನ್ಕೊತಾರೆ. ನಿಲ್ಲಿಸ್ಬೇಕಂದ್ರೆ ಕಂಟ್ರೋಲ್ ಹಿಡ್ಕೊಂಡು X ಹೊಡಿ, ಇಲ್ಲಾಂದರೆ ಕಂಟ್ರೋಲ್ C ಅಂದರೆ ಕ್ಯಾನ್ಸಲ್ ಆಗುತ್ತೆ. X ಅಂದರೆ ಎಕ್ಸಿಟು. ಇನ್ನೊಂದಿಷ್ಟು ಕಮಾಂಡ್ಸ್ ಇದ್ದಾವೆ, ಅದು ಲೈವ್ ಕ್ಲಾಸಲ್ಲೇ ಹೇಳ್ತೀನಿ. ಸದ್ಯಕ್ಕೆ ಇಷ್ಟು ಸಾಕು. ಓಕೆ ಫ್ರೆಂಡ್ಸ್, ಬಾಯ್.